ಬೆಳಗ್ಗೆ ಎದ್ದು ಈರುಳ್ಳಿ ಕಟ್ ಮಾಡೋ ವಿಡಿಯೋಗೆ 5 ಲಕ್ಷ ವ್ಯೂಸ್ ಬರುತ್ತೆ. ಒಳ್ಳೆ ಜ್ಞಾನ ಇರೋ ವಿಡಿಯೋ ಸರ್ ಕೊಟ್ರೆ ನಾನ್ ಕೊಟ್ರೆ 50,000 ದಾಟಲ್ಲ. 10 ಕೋಟಿ ಇದ್ಬಿಟ್ಟಿದ್ರೆ 5 ಕೋಟಿ ಇದ್ಬಿಟ್ಟಿದ್ರೆ ಏನೋ ಬಿಸ್ನೆಸ್ ಮಾಡ್ಬಿಡ್ತಿದ್ದೆ, ನಾನು ಏನೋ ಮಾಡ್ತಿದ್ದೆ, ಈ ತರ ಎಲ್ಲ ಭಾವನೆಗಳಿದೆ. ನನ್ ಬೇಕು ಮನೆ, ನನ್ ಬೇಕು ಒಡವೆ, ಕಾರ್ ಬೇಕು. ನೇಚರ್ ಇಸ್ ನ್ಯೂಟ್ರಲ್. ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಅವರಷ್ಟು ಯಶಸ್ಸು ಗಳಿಸಲಿಲ್ಲ. ಸೂರ್ಯವಂಶಿ ಅಂತ ಅವನ ಹೆಸರು. 28 ಬಾಲಲ್ಲಿ 100 ರನ್ ಹೊಡೆದ್ ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನು ಆಟೋ ಡ್ರೈವರ್ ಮಗ ಅಂತ. ನೇಚರ್ ನ್ಯೂಟ್ರಲ್ ಆಗಿರ್ಲಿಲ್ಲ ಅಂದ್ರೆ ತೆಂಡೂಲ್ಕರ್ ಮಗನೇ ತಿರ್ಗ ತೆಂಡೂಲ್ಕರ್ ಅಷ್ಟೇ ಯಶಸ್ವಿ ಆಗ್ಬೇಕಾಗಿತ್ತಲ್ಲ. ಇಲ್ಲ ನಾವು ದೊಡ್ಡ ಮನುಷ್ಯ ಮನೇಲಿ ಹುಟ್ಟಿರ್ಬೇಕು, ಏನೋ ಈ ತರ ಆಗಿದ್ರೆ ಮಾತ್ರ ನಾವು ಏನೋ ಫೈನಾನ್ಷಿಯಲ್ ಫ್ರೀಡಮ್ ಸಾಹುಕಾರರು ಆಗಕ್ಕೆ ಸಾಧ್ಯ, ಇಲ್ಲಿದ್ರೆ ಸಾಧ್ಯ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಕಲಿಕೆ ಕಲಿಕೆ ಕಲಿಕೆ. ಯಾತಕ್ಕೆ ಈ ತರ ಫ್ರಾಡುಲೆಂಟ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ? ನೀನು 5 ಲಕ್ಷ ಕೊಟ್ಬಿಡು 25,000 ತಿಂಗಳು ಕೊಡ್ತೀನಿ. ಜನ ಹೋಗಿ ಹುಚ್ಚುಚ್ಚಾಗ್ತಾರೆ. ಯಾಕೆಂದ್ರೆ ಅವ್ರು ಕಲಿಯಕ್ಕೆ ರೆಡಿ ಇಲ್ಲ. ಯಾರೋ ಒಂದು TD ಅಂತ ಸಂಸ್ಥೆ ಬಂದಿದ್ದಾರೆ, ಅದ್ಭುತವಾಗಿ ಪಾಠ ಹೇಳ್ಕೊಡ್ತಾರೆ. ಅವ್ರಿಗೊಂದು 8,000 10,000 ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀರಾ, 10 ಪ್ರಶ್ನೆ ಕೇಳ್ತೀರಾ. ನಿಮ್ಮನ್ನ ಯಾರನ್ನ ಕಾಪಾಡೋದಿದ್ರೆ ಭಗವಂತನೂ ಬರಲ್ಲ, ಯಾರು ನಿಮ್ಮನ್ನ ಕಾಪಾಡಲ್ಲ. ನಿಮ್ಮನ್ನ ಕಾಪಾಡೋ ಏಕೈಕ ವ್ಯಕ್ತಿ ಒಬ್ಬನೇ ಒಬ್ಬ ಇರೋದು. ಶೇರ್ ಮಾರ್ಕೆಟ್ ಇಂದ ಕೋಟಿ ಸಂಪಾದನೆ ಮಾಡೋದು ನಾವೇನ್ ಅನ್ಕೋತೀವಿ, ಅಸಾಧ್ಯ ಅನ್ಕೋತೀವಿ. ಬಟ್ ಇದು ಸಾಧ್ಯ ಇದೆ, ನೀವು ನಂಬೇಕು. ದಿನದಲ್ಲಿ 1 ಗಂಟೆ 2 ಗಂಟೆ ನಾನು ಸುಮ್ಮನೆ ಏನು ಇಲ್ಲದೆ ರೀಲ್ ನೋಡ್ತಾ ಇನ್ನೊಂದು ನೋಡ್ತಾ ಕಳೆದ್ಬಿಟ್ನಲ್ಲ. ಇದೇ ಕೆಲಸನ ನಾನು TD ಅಂತ ಅಕಾಡೆಮಿಲೋ ಇನ್ನೊಂದು ಕಡೆಲೋ ಹೋಗಿ ಕಲ್ತಿದ್ರೆ ಎಂತ ಒಳ್ಳೇದಾಗ್ತಿತ್ತು. ಸ್ಟಾಕ್ ಮಾರ್ಕೆಟ್ ಅಲ್ಲಿ 2-3 ತರ ಇದೆ ಬಿಡಿ. ಸೊಪ್ಪು ಹಾಕ್ಬಿಟ್ಟು ವಾರಕ್ಕೆ ಬರುತ್ತೆ, ಸೊಪ್ಪು ತಗೊಂಡೋಗಿ ಮಾರ್ಕೊಳ್ಳೋದು, ಅದು ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಇನ್ನೊಂದು ಟೊಮೊಟೊ ಹಾಕ್ಬಿಟ್ರೆ 3 ತಿಂಗಳಕ್ಕಾದ್ರೆ ಏನ್ ಬರುತ್ತೆ, ಟೊಮೊಟೊ ಬರುತ್ತೆ, ತಗೊಂಡೋಗಿ ಮಾರ್ಕೊಳ್ಳೋದು, ಅದನ್ನ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರೀತಾರೆ. ಇನ್ನೊಂದು ಶ್ರೀಗಂಧದ ಮರ ಹಾಕಿ ಎಷ್ಟು ವರ್ಷ ಕಾಯ್ಬೇಕು? 10-15 ವರ್ಷ. ನಿಮ್ಮ ಸಂಕಷ್ಟಗಳಿಂದ ಪಾರು ಮಾಡೋರು ಯಾರನ್ನು ಇದ್ರೆ ಅದು ನೀವೇ. ನಿಮ್ಮ ಕಲಿಕೆ. ಆರ್ಗನೈಸ್ ಯುವರ್ ಟೈಮ್, ಬಡ್ಜೆಟ್ ಯುವರ್ ಟೈಮ್. ಅದಕ್ಕೆ ಸಾಕ್ಷಿ ನಮ್ಮ ಒಬ್ರು ಫಿಸಿಕಲಿ ಚಾಲೆಂಜ್ಡ್ ಅವ್ರು ಇಲ್ಲಿದ್ದಾರೆ. ಅವ್ರಿಗೆ ಕಣ್ಣು ಸಹ ಕಾಣಿಸಲ್ಲ. ಅವರು ಶೇರ್ ಮಾರ್ಕೆಟ್ ಅಲ್ಲಿ ಬಟ್ ಆದ್ರೂ ಸಹ ದುಡ್ಡು ಮಾಡಿದ್ದಾರೆ. ಅವ್ರನ್ನ ಮಾತಾಡಿಸ್ಬೋದು. ನಾನು ಡಿಗ್ರಿ ಓದ್ತಾ ಇರೋದ್ರಿಂದ ಮನೋಜ್ ಸರ್ದು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಆಮೇಲೆ ಈ ಇಯರ್ ನಾನು ಔಟ್ಪುಟ್ ಆಗಿದ್ದೆ ಅಕಾಡೆಮಿಕ್ಸ್ ಇಂದ. ನಾನು ಸೆಪ್ಟೆಂಬರ್ ಇಂದ ಸೀರಿಯಸ್ ಆಗಿ ಟ್ರೇಡಿಂಗ್ ಕಲಿಬೇಕು ಅಂತ ಪ್ಲಾನ್ ಮಾಡಿದ್ದು. ಆದರೆ ರೀಸೆಂಟ್ ಆಗಿ ಡಿಸೆಂಬರ್ 22 ಇದು ಮೆಂಟರ್ಶಿಪ್ ಕೋರ್ಸ್ಗೆ ಸೇರಿಕೊಂಡೆ. ನಾನು ಮೇನಾಗಿ ಇಕ್ವಿಟಿ ಮತ್ತೆ ಸ್ವಿಂಗ್ ಟ್ರೇಡಿಂಗು ಕಲಿತಾ ಇದ್ದೀನಿ. ರಫ್ಲಿ ನಾನು ಅಕ್ಟೋಬರಿಂದ ಟ್ರೇಡಿಂಗ್ ಓನ್ ನಾಲೆಜಿಂದ ಸ್ಟಾರ್ಟ್ ಮಾಡಿ ನಂದು ಕ್ಯಾಪೆಕ್ಸ್ ಲೆವೆಲ್ ಕಮ್ಮಿ, ಬೇಸಿಕ್ಕು ಹಾಗೆ ಮನೆಯಿಂದ ಕೂಡ ಎಂಕರೇಜ್ಮೆಂಟ್ ಸಿಕ್ಕಿ ರಫ್ಲಿ 12-15% ವರೆಗೂ ಈಗ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಪ್ರೌಡ್ ಆಗುತ್ತೆ. ಇವನ್ ಚಾರ್ಟ್ ನೋಡಕ್ ಬರಲ್ಲ. ದಿ ಹ್ಯಾಸ್ ಮೇಡ್ ಸಮ್ಮನ್. ಶೇರ್ ಮಾರ್ಕೆಟ್ ಕಲ್ತ್ರೆ ವರ, ಕಲ್ತಿಲ್ಲ ಅಂದ್ರೆ ಶಾಪ. ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಇವತ್ತು ನಾನು ಏನು ಹೇಳಬೇಕು ಅಂತ ಬಂದಿದ್ದೀನಿ, ಅದನ್ನು ನಿಮ್ಗೆ ಹೇಳಕ್ಕೆ ಮುಂಚೆ ಒಂದಷ್ಟು ಡಿಸ್ಕ್ಲೇಮರ್ ಹೇಳ್ಬಿಟ್ಟು ಆಮೇಲೆ ಶುರು ಮಾಡ್ತೀನಿ. ಏನಪ್ಪ ಡಿಸ್ಕ್ಲೇಮರು ಅಂದರೆ, ಇಲ್ಲಿ ಯಾರಾದರೂ ರಂಗಸ್ವಾಮಿ ಮುಕ್ನಳ್ಳಿ ಕೈಯಲ್ಲಿ ಏನೋ ಮ್ಯಾಜಿಕ್ ದಂಡ ಇದೆ, ಹೇಳ್ಕೊಟ್ಬಿಟ್ಟು ಮ್ಯಾಜಿಕ್ ಮಾಡಿಬಿಡ್ತಾನೆ, ನಾಳೆಯಿಂದ ನಾವೆಲ್ಲ ಸಾಹುಕಾರರಾಗ್ಬೋದು ಅಂದ್ಕೊಂಡು ಬಂದಿದ್ರೆ ಐ ಆಮ್ ಸಾರಿ, ನನ್ನ ಹತ್ರ ಮ್ಯಾಜಿಕ್ ವಾಂಡ್ ಇಲ್ಲ. ಅರ್ಥ ಆಗ್ತಾ ಇದೆ ಹೇಳೋದು? 2ನೇ ಡಿಸ್ಕ್ಲೇಮರ್ ಏನು ಅಂತಂದರೆ, ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಕಷ್ಟಪಡದೆ ಯಾವುದೂ ಸಿದ್ಧಿಸೋದಿಲ್ಲ ಅನ್ನೋದು 2ನೇ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ. 3ನೇ ಡಿಸ್ಕ್ಲೇಮರ್ ಏನಂದರೆ, ಬಹಳಷ್ಟು ಜನ ಏನು ಮಾಡ್ತೀರಿ ಗೊತ್ತಾ? ನನಗೆ ಈಗಲೂ ಇಲ್ಲಿ ಯಾರೋ ಒಬ್ಬರು ಗೊತ್ತಿಲ್ಲ ಬಂದರು, ಕೇಳಿದ್ರು, ನಾನು ಹಣ ಹಾಕ್ಬೋದೇನ್ರಿ ಶೇರ್ ಮಾರ್ಕೆಟಲ್ಲಿ ಅಂತ ಕೇಳ್ತಾರೆ. ನಾನು ಹೇಳೋದು ಇಷ್ಟೇ, ನೀವು ಕಲೀರಿ, ಕಲಿಯದೆ ಹಣನ ಹಾಕಬೇಡಿ. ಮತ್ತು ಇನ್ನೊಂದು ಡಿಸ್ಕ್ಲೇಮರ್ ಏನಂದರೆ, ಬಹಳಷ್ಟು ಜನ ಬರ್ತಾರೆ, ಅಂಥವ್ರ ಹತ್ರ ಬಹಳಷ್ಟು ಜನ ನೀವು ಹೋಗೋ ಬಿಡ್ತೀರಾ. ಯಾಕೆ ಗೊತ್ತಾ? ಅವರು ತುಂಬ ಲುಕ್ರೇಟಿವ್, ಅಂದರೆ ಬಣ್ಣದ ಆಕರ್ಷಕವಾದ ಮಾತುಗಳನ್ನ ಹೇಳ್ತಾರೆ. ನೀವು ಕೊಡಿ 5%, 8%, 10% ಈಗೆಲ್ಲ ಮಾತಾಡ್ತಾರೆ, ಅದರಲ್ಲಿ ದುಡಿಬೋದು ಅಂತ. ಆಗ ನೀವು ಹೇಳಬೇಕಾದ ಒಂದೇ ಮಾತು ಏನಂತ ಗೊತ್ತಾ?
ಬ್ಯಾಂಕಲ್ಲಿ ಪರ್ಸನಲ್ ಲೋನ್ ತಗೊಂಡ್ರು ಇವತ್ತು 11% 12% ಸಿಗುತ್ತೆ, ಹೌದಲ್ವಾ? ಅದೇ ದುಡ್ಡನ್ನ ನೀನೇ ಹಾಕ್ಬಿಟ್ಟು ನೀನೇ ಹಣ ಮಾಡ್ಕೋಪ ಅಂತ ಹೇಳ್ಬೋದಲ್ಲ ನೀವು. ಅರ್ಥ ಆಯ್ತಲ್ಲ ಹೇಳಿದ್ದು? ಯಾರೋ 6 ತಿಂಗಳಲ್ಲಿ ವರ್ಷದಲ್ಲಿ ನಿಮ್ಮ ಹಣನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಿಳ್ಕೊಳ್ಳಿ, ಅದು ಸ್ಕೀಮು, ಸುಳ್ಳದು. ಆ ಥರದ್ದು ಯಾವುದೂ ಇಲ್ಲ. ಷೇರು ಮಾರುಕಟ್ಟೆಗೆ ನೀವು ಬರಬೇಕು ಅಂದರೆ ನಿಮಗೆ ಒಂದಷ್ಟು ಪೇಷನ್ಸ್, ಅದು ಇಲ್ಲದಿದ್ದರೆ ಬರಲೇಬೇಡಿ. ನೀವೊಂದು ವ್ಯಾಪಾರ ಶುರು ಮಾಡ್ತೀರಾ, ಮೊದಲನೇದಿಂದನೇ ಲಾಭ ಕೊಟ್ಬಿಡುತ್ತಾ? ಏನೋ ಪಾನಿಪುರಿ ಬಜ್ಜಿ ಬೋಂಡ ಹಾಕಿದ್ರೆ, ಮಿರ್ಚಿ ಬೋಂಡ ಹಾಕಿದ್ರೆ ಸಿಕ್ಬೋದೇನೋ ಮೊದಲನೇದಿಂದನೇ. ಬೇರೆ ವ್ಯಾಪಾರಗಳು ಮಾಡಿದಾಗ ನಿಮಗೆ ಮೊದಲನೇದಿಂದನೇ ಲಾಭ ಸಿಕ್ಬಿಡುತ್ತಾ? ಸಿಕ್ಕಲ್ಲ ಅಲ್ವಾ? ನೀವೆಷ್ಟು ಕಾಯ್ತೀರಾ, ತಾಳ್ಮೆಯಿಂದ ಕಾಯ್ತೀರಾ, ಇವತ್ತು ಚೆನ್ನಾಗಾಗುತ್ತೆ ನಾಳೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಒಂದು 6 ತಿಂಗಳು ವರ್ಷ ಒಂದು ಬಿಸ್ನೆಸ್ಗೆ ನೀವು ಟೈಮ್ ಕೊಡ್ತೀರಾ, ಕರೆಕ್ಟ್ ಅಲ್ವಾ? ಶೇರ್ ಮಾರ್ಕೆಟಲ್ಲಿ ಯಾಕೆ ನಿಮ್ಗೆ ಅಷ್ಟೊಂದು ಇದು? ಇವತ್ತು ಹಾಕ್ಬೇಕು ನಾಳೆ ಆಗಲೇ, ಸೂಜಿ ಹಾಕ್ಬೇಕು ದಬ್ಬಳ ಎದ್ದಾಳ್ಬೇಕು, ಸಾಧ್ಯನಾ ಅದು? ಶೇರು ಮಾರ್ಕೆಟಿಗೆ ಬರೋರೆಲ್ಲ ಅದೇ ಥರ ಅನ್ಕೊಂಡು ಬರ್ತಾರೆ. ಏನಂದ್ರೆ ಇವತ್ತು ಹಾಕ್ಬಿಡ್ಬೇಕು, ವೆರಿ ಇಂಪೇಷಂಟ್, ನಾಳೆ ದುಡ್ಡು ಬರಬೇಕು. ಖಂಡಿತ ಆ ಥರ ಮನ್ಸಿಟ್ಕೊಂಡಿದ್ರೆ ಬರಬೇಡಿ. ಎಲ್ಲ ಬಿಸ್ನೆಸ್ಸಲ್ಲೂ ಏರಿಳಿತಗಳಿರುತ್ತಲ್ಲ, ಲಾಸು ಪ್ರಾಫಿಟ್ಟು ಪಾರ್ಟ್ ಆಫ್ ಬಿಸ್ನೆಸ್, ಹೌದಲ್ವಾ? ಒಪ್ತಿರಲ್ವಾ ಮಾತನ್ನ? ಅದೇ ರೀತಿ ಶೇರ್ ಮಾರುಕಟ್ಟೆ ಕೂಡ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಎಮೋಷನಲ್ ಆಗಿ ಯಾರೋ ಫ್ರೆಂಡು, ನಿಮ್ಮ ಅಕ್ಕಪಕ್ಕದವನು ಫ್ರೆಂಡು, ಅವರು ಬಣ್ಣದ ಕತೆ ಹೇಳ್ತಾರೆ. ಏನು ಬಣ್ಣದ ಕತೆ ಅಂತಂದ್ರೆ, ನಾನು 1 ಲಕ್ಷ ಹಾಕಿದೆ 75,000 ಲಾಭ ಮಾಡಿಬಿಟ್ಟೆ, ಅವನು ಯಾರೋ ಮಾಡ್ದ ಅಂದ್ಕೊಂಡು ನೀವು ಯಾರೋ ಹೋಗಂಗಿಲ್ಲ. ಅರ್ಥ ಆಯ್ತಾ? ಇದಿಷ್ಟು ಬೇಸಿಕ್ಕು, ಇದು ನಿಮ್ಮ ತಲೆಯಲ್ಲಿರಲಿ. ಸೊ ನಾನೀಗ ಮುಂದಕ್ಕೆ ಹೋಗ್ತೀನಿ. ನಾನಿವತ್ತು ಏನು ಮಾತಾಡ್ತೀನಿ ಅಂತಂದರೆ, ಬೇಸಿಕ್ಕು, ಮೂಲಭೂತ ಹಣಕಾಸು ವಿಚಾರಗಳನ್ನ ಮಾತಾಡ್ತೀನಿ. ಯಾತಕ್ಕೆ ನೀವು ಷೇರು ಮಾರುಕಟ್ಟೆ ಅನ್ನೋಂಥದ್ದು ಏನಿದೆ, ಆ ಷೇರು ಮಾರುಕಟ್ಟೆ ಅನ್ನೋದು ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿ ಉಳ್ಕೊಳ್ಳೋದಿಲ್ಲ, ಅದು ಅನಿವಾರ್ಯ. ಏಕೆ ನೀವು ಕಲಿಕೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಇನ್ನೊಂದು 1.5 ತಾಸು ಮಾತಾಡ್ತೀನಿ. ಸೊ ಇದು ಈ ಸ್ಲೈಡಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಏನಂದ್ರೆ, ನಮ್ಮಲ್ಲಿ ಒಂದಷ್ಟು ಅಪನಂಬಿಕೆಗಳು, ಮಿತ್ಸ್ ಅಂತ ಏನು ಹೇಳ್ತೀವಿ, ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅಂದ್ರೆ ಮೊದಲನೇದೇನಂದ್ರೆ, ನಾವು ದೊಡ್ಡ ಮನುಷ್ಯರ ಮನೆಯಲ್ಲಿ, ಸಾಹುಕಾರರ ಮನೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಾವು ಸಾಹುಕಾರರಾಗಕ್ಕೆ ಸಾಧ್ಯ ಅನ್ನೋವಂಥದ್ದು. ಅದು ಎಷ್ಟು ಸುಳ್ಳು ಅನ್ನೋದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಯಾರು ಮಿಲಿನಿಯರ್ಸ್ ಅಂತ ಏನು ಹೇಳ್ತೀವಿ, ಕೋಟ್ಯಾಧಿಪತಿಗಳು ಯಾರಿದ್ದಾರೆ, ಅವರಲ್ಲಿ 70% ಜನ ಸೆಲ್ಫ್ ಮೇಡು. ಗೊತ್ತಾಯ್ತಲ್ಲ? ಅಂದ್ರೆ ಯಾರಿಗೂ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅಥವಾ ಯಾವುದೋ ಒಂದು ಕುಟುಂಬದಿಂದ ಬಂದಂತ ಹಣ ಇರಲಿಲ್ಲ, ಎಲ್ಲ ಸೆಲ್ಫ್ ಮೇಡ್ 70% ಜನ. ಅರ್ಥ ಆಯ್ತಾ? ಹಾಗಾಗಿ ನಾವು ಅನ್ಕೊಳ್ಳೋದು ತಪ್ಪು, ಏನೋ ದೊಡ್ಡ ಸಾಹುಕಾರರ ಮನೇಲಿ ಹುಟ್ಟಿರ್ಬೇಕು, ನಾವೇನೋ ಬೇರೆಯವ್ರು ಯಾರೋ ಆಸ್ತಿ ಬಿಟ್ಟೋಗಿರ್ಬೇಕು, ಆಗ ಮಾತ್ರ ನಾವು ಫೈನಾನ್ಷಿಯಲ್ ಫ್ರೀಡಮ್ ಗಳಿಸ್ಕೋಬಹುದು, ಇದು ಮಾಡ್ಬೋದು ಅಂತ. ಅದು ಅಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ನಾವು ಅತಿ ಹೆಚ್ಚು ಹಣ ಉಳಿಸ್ಬೇಕು, ಬಂದಿದ್ದನ್ನೆಲ್ಲ ಲೈಫ್ ಎಂಜಾಯ್ ಮಾಡ್ದಂಗೆ ನಾವು ಉಳಿಸ್ತಾ ಹೋಗ್ಬೇಕು, ಹೂಡಿಕೆ ಮಾಡ್ತಾ ಹೋಗ್ಬೇಕು, ಅದೂ ಕೂಡ ಅಲ್ಲ. ಆಮೇಲೆ ಯಾವುದು ಹೈ ಪೇಯಿಂಗ್ ಗ್ಯಾರಂಟಿ ಇರುತ್ತಲ್ಲ, ಅದು ಫೈನಾನ್ಷಿಯಲ್ ಫ್ರೀಡಮ್ನ ತಂದು ಕೊಡುತ್ತೆ. ಈ ಥರ ಎಲ್ಲ ಅನ್ಕೊಂತೀವಿ. ಬಹಳಷ್ಟು ನಮ್ಮಲ್ಲಿ ಮಿತ್ತುಗಳಿವೆ. ಆ ಮಿತ್ತುಗಳೆಲ್ಲ ನಿಜವಾದ್ದು ಅಲ್ಲ, ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ನೀವು ಮನಸ್ಸನ್ನ ಯಾವಾಗ ಬದಲಾಯಿಸ್ಕೊಂತೀರಿ, ನಾನು ಈಗಾಗಿದ್ರೆ ಮಾತ್ರ ಆಗ್ತೀನಿ, ಇಲ್ದಿದ್ರೆ ಆಗೋಲ್ಲ ಅಂತ, ಅದೆಲ್ಲ ತಪ್ಪು. ಆಮೇಲೆ ಇನ್ನೊಂದು ಅಂಶ ಅತ್ಯಂತ ಪ್ರಮುಖವಾದದ್ದು ಏನಂತಂದ್ರೆ, ನೀವು ಅರ್ಲಿ ಸ್ಟಾರ್ಟ್ ಅಂತ, ನೀವು ಎಷ್ಟು ಬೇಗ ಶುರು ಮಾಡ್ತೀರಿ, ಆ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಆ ಕಾಂಪೌಂಡಿಂಗ್ ಶಕ್ತಿಯ ಮಹತ್ವ ತಿಳಿಬೇಕು ಅಂತಂದ್ರೆ ನೀವು ಅರ್ಲಿ ಸ್ಟಾರ್ಟ್, ಬೇಗ ಶುರು ಮಾಡಬೇಕು. ಅದರ ಅರ್ಥ, ಈಗ ನನಗೆ 35 ಆಗೋಯ್ತು, 40 ಆಗೋಯ್ತು, 21, 22ರಲ್ಲಿ ನೀವು ಶುರು ಮಾಡಿದ್ರೆ ಅತ್ಯಂತ ಉತ್ತಮ. ಆಗಿಲ್ಲ, ಇವಾಗ 35ರಲ್ಲಿ ಇದ್ದೀರಾ, 40ರಲ್ಲಿ ಇದ್ದೀರಾ, ಏನು ಮಾಡಬೇಕು? ಯಾವುದು ಲೇಟ್ ಅಲ್ಲ. ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್, ಯು ಕ್ಯಾನ್ ಸ್ಟಾರ್ಟ್. ಯಾಕಂತಂದ್ರೆ ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಇದೆ ಅನ್ನೋದು ಉತ್ತಮ ಅಲ್ವಾ? ಹಾಗಾಗಿ ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. ಏನು ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ, ಪ್ರತಿಯೊಂದಕ್ಕೂ ಒಂದೊಂದು ಡೆಫಿನಿಷನ್ ಇರ್ತದೆ. ಫೈನಾನ್ಷಿಯಲ್ ಫ್ರೀಡಮ್ ಅಂದಿದ ತಕ್ಷಣ ನಾವೇನೋ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ಬೇಕು ಅನ್ನೋ ಒಂದು ನಿಮಗೆ ಮನಸ್ಸಿನಲ್ಲಿ ಭಾವನೆ ಇದ್ರೆ ಅದು ತಪ್ಪು. ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಗೊತ್ತಾ? ಜನ ಅಂದ್ಕೊಳ್ಳೋದೇನಂದರೆ, ತುಂಬ ದುಡ್ಡು ಮಾಡಿಬಿಡೋದು, ನಾ ಕೆಲಸ ಮಾಡಿದೆ ನೆಮ್ಮದಿಯಾಗಿ ಎಲ್ಲೋ ಇದ್ಬಿಡೋದು, ಗೋವಾ ಬೀಚಲ್ಲೋ ಇನ್ನೊಂದು ಕಡೆಯಲ್ಲೋ ಇದ್ಬಿಡೋದು ಅಂತ ಅನ್ಕೊತಾರೆ. ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಅದಲ್ಲ. ಯಾಕೆ ಈ ಮಾತುಗಳನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆಮೇಲೆ ಕನೆಕ್ಟ್ ಮಾಡ್ತೀನಿ. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನಮಗೆ ಕೆಲವೊಂದು ಡೆಫಿನಿಷನ್ಗಳಿದೆಯಲ್ಲ, ಡೆಫಿನಿಷನ್ಗಳು ಸರಿ ಗೊತ್ತಿಲ್ಲ. ಹಣ ಮಾಡಬೇಕು, ಹಣ ಮಾಡಬೇಕು, ಹಣ ಮಾಡಬೇಕು. ಹೌದು, ಹಣ ಮಾಡಬೇಕು. ಎಷ್ಟು ಮಾಡಬೇಕು? ಎಷ್ಟು ಮಾಡಿದ್ರೆ ನಮಗೆ ಆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಏನು ಹೇಳ್ತೀವಿ ಅದು ಸಿಕ್ಕುತ್ತೆ. ಆ ಫೈನಾನ್ಷಿಯಲ್ ಫ್ರೀಡಮ್ ಯಾಕೆ ಬೇಕು, ಇದನ್ನು ನಾವು ತಿಳ್ಕೊಳ್ಳೋಣ, ಇಂಪಾರ್ಟೆಂಟು. ಯಾಕಂದರೆ ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಡೆಫಿನಿಷನ್ಗಳು ಸರಿಯಾಗಿ ಗೊತ್ತಿಲ್ಲ. ಫೈನಾನ್ಷಿಯಲ್ ಫ್ರೀಡಮ್ ಅಂತಂದರೆ ಇನ್ನೇನೂ ಅಲ್ಲ,
ನಿಮಗೆ ಇಷ್ಟವಾದ ಕೆಲಸವನ್ನ ನಿಮಗೆ ಇಷ್ಟವಾದ ಸಮಯದಲ್ಲಿ ಮಾಡೋದು ಅಂತ ಅರ್ಥ. ರಿಟೈರ್ಮೆಂಟ್ ಅಂದ್ರೂ ಅಷ್ಟೇ. ರಿಟೈರ್ಮೆಂಟ್ ಅಂದ್ರೆ ಏನೋ ಸುಮ್ಮನೆ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಅಲ್ವೇ ಅಲ್ಲ. ಅರ್ಥ ಆಯ್ತಾ ಇದೆಯಾ ನಾನು ಹೇಳೋದು? ರಿಟೈರ್ಮೆಂಟ್ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲ. ನಿಮಗೆ ಇಷ್ಟವಾದ ಸಮಯದಲ್ಲಿ ನಿಮಗೆ ಇಷ್ಟವಾದ ಕೆಲಸ ಮಾಡೋದೇ ನಿಜವಾದ ರಿಟೈರ್ಮೆಂಟು. ಅದೇ ನಿಜವಾದ ಫೈನಾನ್ಷಿಯಲ್ ಫ್ರೀಡಮ್. ನೀವು ಬೆಳಿಗ್ಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀರಾ ಅಲ್ವಾ? ಎಷ್ಟೋ ಜನ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀರಲ್ವಾ? ಆ ಅಲಾರಾಮ್ ಇಟ್ಕೊಂಡು ಎದ್ದೇಳದಿದೆಯಲ್ಲ, ಅದು ಎಂಥ ಪೇಯ್ನ್ ಅಲ್ವಾ? ಹೌದಾ ಅಲ್ವಾ? ನೀವು ಇಷ್ಟ ಬಂದಾಗ ಎದ್ದೇಳಬೇಕು ಅನ್ನೋ ಫ್ರೀಡಮು, ಅದು ನೀವು ತಿರ್ಗಿ 5 ಗಂಟೆಗೆ 4 ಗಂಟೆಗೆ ಎದ್ದೇಳ್ತೀರಾ. ಆದರೆ ಅಲಾರಾಮ್ ಸಹಾಯ ಇಲ್ಲದೆ ಬೆಳಿಗ್ಗೆ ಎದ್ದು ಹೊಟ್ಟೆ ಪಾಡಿಗೋಸ್ಕರ ನಾನು ದುಡಿಯೋಕೆ ಹೋಗ್ಬೇಕು ಅನ್ನೋದು ಇಲ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಷ್ಟೇ, ಅದೇ ಫೈನಾನ್ಷಿಯಲ್ ಫ್ರೀಡಮ್. ಅದಕ್ಕಿನ್ನೇನಿಲ್ಲ. ಯಾಕೆ ಅಂದರೆ ಅದು ನಿಮ್ಗೆ ಆ ರೆಡ್ಯೂಸ್ ಸ್ಟ್ರೆಸ್ ಇರುತ್ತಲ್ಲ, ಬೆಳಿಗ್ಗೆ ಎದ್ದೇಳಬೇಕು ಹೋಗಬೇಕು ಅನ್ನೋವಂಥದ್ದು. ನಾನು ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡೋದಕ್ಕೂ ತನ್ನ ಇಚ್ಛೆಗೂ ಖುಷಿಗೂ ಕೆಲಸ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅರ್ಥ ಆಗುತ್ತಾ? ಸೊ ಹಾಗಾಗಿ ಅದು ನಿಮಗೆ ಸ್ಟ್ರೆಸ್ ಇರೋದಿಲ್ಲ. ನಿಮ್ಗೆ ಇಷ್ಟಪಟ್ಟಿದ್ದನ್ನ ನೀವು ಮಾಡಿದಾಗ ಅದು ಕೆಲಸ ಅಂತ ಅನ್ಸೋದಿಲ್ಲ. ಹಾಗಾಗಿ ನಿಮ್ಗೆ ಸ್ಟ್ರೆಸ್ ಇರೋದಿಲ್ಲ. ಹಾಗಾಗಿ ಹಣ ಬೇಕು, ಹಣ ಬೇಕೇ ಬೇಕು. ಹಣ ಬೇಡ ಅಂತ ಹೇಳೋಕ್ಕೂ ನೀವು ಹಣ ಸಂಪಾದನೆ ಮಾಡಿರಬೇಕಾಗಿತ್ತು. ಮತ್ತದೇ ಹೇಳಿದೆ, ನಿಮಗೆ ಇಷ್ಟ ಬಂದಿದ್ದನ್ನು ಮಾಡೋದು ಅಂತ ಅಂದರೆ ನೀವು ಇಚ್ಛೆ ಪಟ್ಟಿದ್ದನ್ನು ನೀವು ಮಾಡುವಂಥ ಶಕ್ತಿ ಅಥವಾ ಕ್ಷಮತೆನ ಹಣ ಗಳಿಸ್ಕೊಡುತ್ತೆ. ಅದಕ್ಕೋಸ್ಕರನೂ ಹಣ ಬೇಕು. ನಾನು ಮೊದಲೇ ಹೇಳಿದೆ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ನಿಮ್ಗೊಂದು ಅಂಕಿಅಂಶ ಹೇಳುತ್ತೆ 70 to 80% ಜನ ಯಾರಿದ್ದಾರೆ ಅವ್ರು ಮಾಡೋ ಕೆಲಸ ಅವ್ರಿಗೆ ತೃಪ್ತಿ ಇರಲ್ಲ, ಅವ್ರಿಗೆ ಇಷ್ಟನೇ ಆಗ್ತಿರಲ್ಲ ಅವ್ರು ಮಾಡೋ ಕೆಲಸ. ಅವ್ರು ಓದಿರೋದು ಬೇರೆ, ಅವ್ರು ಮಾಡ್ತಿರೋದು ಬೇರೆ, ಈ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಇದರ ಅರ್ಥ ಇಷ್ಟೇ, ನಿಮ್ಮ ಇಚ್ಛೆಗೆ ನಿಮ್ಗೆ ಏನು ಇಷ್ಟ ಬಂದಿದೆ ಅದನ್ನು ಮಾಡೋದಿದೆಯಲ್ಲ, ಅದು ಬಹುದೊಡ್ಡ ಸ್ವತಂತ್ರ ಲೈಫಲ್ಲಿ. ಹಾಗಾಗಿ ಅದು ನಿಮಗೆ ಆ ಚಾಯ್ಸ್ನ ಓಪನ್ ಮಾಡಿ ಕೊಡುತ್ತೆ. ಆ ಆಯ್ಕೆಗಳು ನಿಮ್ಮ ಮುಂದೆ ಓಪನ್ ಮಾಡಿಕೊಡುತ್ತೆ ಹಣ. ಹೀಗಾಗಿ ಕೂಡ ಹಣ ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಸೊ ಅರ್ಲಿ ರಿಟೈರ್ಮೆಂಟ್ ಅಂದರೆ ಏನು? ನಾನು ಹೇಳಿದ್ನಲ್ಲ, ರಿಟೈರ್ಮೆಂಟ್ ಅಂದಿದ ತಕ್ಷಣ ಇನ್ನೇನಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಅಂತಲ್ಲ. ನಮ್ಗೆ ಇಷ್ಟವಾದದ್ದನ್ನು ಮಾಡುವಂಥದ್ದು. ಅದು ಯಾವಾಗ ಮಾಡಬೇಕು? ನಿಮ್ಗೊಂದೆಲ್ಲ ವಿಚಾರ ಹೇಳ್ತೀನಿ. ನಾವೆಲ್ಲ ಒಂದು ದೊಡ್ಡ ತಪ್ಪು ತಿಳುವಳಿಕೆಲಿದ್ದೀವಿ. ಏನು ಒಂದು ದೊಡ್ಡ ತಪ್ಪು ತಿಳುವಳಿಕೆ ಅಂದರೆ 50ನೇ ವಯಸ್ಸನ್ನ ನಾವು ಮಿಡ್ ಏಜ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೇ ತಪ್ಪು. ಮೊದಲು ಡೆಫಿನಿಷನ್ನು 70 ವರ್ಷ ಬದುಕಿದ್ವಾ ಅಮ್ಮಮ್ಮ ಅಂದರೆ ಹೆಚ್ಚು ಅಂದರೆ. ಸೊ 35 ಮಿಡ್ ಏಜ್. ಅರ್ಥ ಆಯ್ತಾ? ಸೊ ರಿಟೈರ್ಮೆಂಟ್ ಯಾವುದು? ನೀವು 60 ತನಕ ಕೆಲಸನೇ ಮಾಡ್ತಾ ಇದ್ರೆ ಸೊ ಇನ್ನೆಷ್ಟು ವರ್ಷ ಬದುಕಿರ್ತೀರಿ? ಜನ ಏನಾಗಿದೆ, ನಾವೇನು 100 ವರ್ಷ ಬದುಕ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅನ್ಕೊಂಡ್ಬಿಟ್ಟು ಮಿಡ್ ಏಜ್ 50ಕ್ಕೆ ಬಂದರೆ ಮಿಡ್ ಏಜ್ ಅಲ್ಲ, ನೀವು 70% ನಿಮ್ಮ ಆಯುಸ್ನ ತಿಂದುಬಿಟ್ಟಿದ್ದೀರಾ, ಆಗಲೇ ಕರಗಿಸ್ಬಿಟ್ಟಿದ್ದೀರಾ. ಅದು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅರ್ಲಿ ರಿಟೈರ್ಮೆಂಟ್ ಅಂದರೆ ಯಾವುದು? ಅದಕ್ಕೆ ನಾನೊಂದು ಲೇಖನ ಬರ್ದೀನಿ, ಕನ್ನಡಪ್ರಭದಲ್ಲಿ ಸಿಕ್ಕುತ್ತೆ, ನೀವು ಗೂಗಲ್ ಮಾಡಿದ್ರೆ. 40 ಹೊಸ 60 ಅಂತ. 40ನೇ ವಯಸ್ಸು ಹಿಂದಿನ ಕಾಲದಲ್ಲಿ 60 ಏನಿತ್ತು, ದಟ್ ಈಸ್ ಈಕ್ವಲ್ ಟು 40 ಟುಡೇ. ಅರ್ಥ ಆಗ್ತಿದೆಯಾ? ಸೊ ಅರ್ಲಿ ರಿಟೈರ್ಮೆಂಟ್ ಅಂದರೆ ನೀವು ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ಆಗೋದು ಅಂತ ಅಲ್ಲ. ಕೆಲವೊಂದು ಸರಿ ಫೋರ್ಸಿಬಲ್ ರಿಟೈರ್ಮೆಂಟು ಆಗುತ್ತೆ. AI ಬರ್ತಾ ಇದೆ, ಕೆಲಸಗಳು ಯಾವ ಮಟ್ಟದಲ್ಲಿ ಹೋಗ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅರ್ಥ ಆಗುತ್ತಲ್ಲ? ಸೊ ಹಾಗಾಗಿ ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಅದಕ್ಕೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಮತ್ತೆ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ, ನೀವೇನು ಮಹಾ ದೊಡ್ಡ ಸಾಹುಕಾರರಾಗೋ ಅವಶ್ಯಕತೆ ಇಲ್ಲ. ತಿಂಗಳಿಗೆ 10,000, 20,000, ಅದಕ್ಕಿಂತ ಕಡಿಮೆ 5,000ದಿಂದ ಶುರು ಮಾಡಿದ್ರು ಕೂಡ ನೀವು ಯಾವ ಮಟ್ಟದ ಹಣನ ಗಳಿಸ್ಕೋಬೋದು ಅಂತ ಇಷ್ಟೊಂದು ಜನದ ಮುಂದೆ ಹೇಳ್ತಾ ಇದ್ದೀನಿ. ತಿರ್ಗಾ ಶಾರ್ಟ್ ಕಟ್ ಇಲ್ಲ, ಯಾವುದೇ ಶಾರ್ಟ್ ಕಟ್ ಇಲ್ಲ. ಲಾಂಗ್ ಟರ್ಮ್ ಎಲ್ಲದೂ ನಿಧಾನವಾಗಿ ಮಾಡಿದ್ರೆ ಮಾತ್ರ ಆಗುತ್ತೆ. ಅದೇನು ಅಂತ ಮುಂದೆ ನೋಡೋಣ. ಸೊ ಇದ್ಯಾಕೆಂದ್ರೆ ಇದೆಲ್ಲ ಪೀಠಿಕೆ ನಿಮಗೆ. ಇನ್ನು ನಾನು ಮುಂದಕ್ಕೆ ಒಳಗಡೆ ಹೋಗ್ತಾ ಇಲ್ಲ, ಒಳಗಡೆ ಮುಂದೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೇಚರ್ ಈಸ್ ನ್ಯೂಟ್ರಲ್ ಅಂತ ಬರ್ತಿದ್ದೀನಿ. ನಿಮಗೆಲ್ಲ ಅನ್ನಿಸ್ಬೋದು, ಇದೇನಿದು ನೇಚರ್ ಈಸ್ ನ್ಯೂಟ್ರಲ್ ಅಂತ ಇದ್ದಾರಲ್ಲ, ಏನು ಹಾಗಂದರೆ ಏನು ಅಂತ. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಆ ಯಶಸ್ಸು ಅನ್ನೋದು ಅಥವಾ ಹಣ ಯಾರ್ದೋ ಒಬ್ಬ ವ್ಯಕ್ತಿ ಹಿಂದೆ ಹೋಗುತ್ತಲ್ಲ, ಅದು ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಲಿಂಗ ನೋಡೋದಿಲ್ಲ, ವಯಸ್ಸು ನೋಡೋದಿಲ್ಲ. ಅದಾದರೆ ಯಾರು ಹೆಚ್ಚು ಸಾಧನೆ ಮಾಡ್ತಾನೆ, ಯಾರು ಹೆಚ್ಚಿಗೆ ರೆಂಟ್ ಕೊಡ್ತಾನೆ, ಅವನಿಂದ ಹೋಗುತ್ತೆ. ಅರ್ಥ ಅಷ್ಟೇ. ಯಶಸ್ಸು ಅನ್ನೋದು ಬಾಡಿಗೆ ಮನೆ ಇದ್ದಾಗೆ. ಯಾರು ಹೆಚ್ಚು ರೆಂಟ್ ಕೊಡ್ತಾರೆ ಅವ್ರಿಗೆ ಅದು ಮನೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದರ ಅರ್ಥ ಇಷ್ಟೇ, ನೇಚರ್ ಈಸ್ ನ್ಯೂಟ್ರಲ್. ನಾವೇನು ಮಾಡ್ತೀವಿ, ದಡ್ರು, ನಮಗೆ ಗೊತ್ತಾಗೋದಿಲ್ಲ. ಸೈನಾ ನೆಹ್ವಾಲೋ ಇನ್ನೊಬ್ಬರೋ ಯಾರೋ ಒಂದಷ್ಟು ಸಾಧನೆ ಮಾಡಿದ ತಕ್ಷಣ ಅವ್ರ ಹೆಸರು ಹಾಕ್ಬಿಟ್ಟು ಅವ್ರ ಕ್ಯಾಸ್ಟ್ ಅಂತ ಹುಡ್ಕಕ್ಕೆ ಶುರು ಮಾಡ್ತೀವಿ. ಆದರೆ ನಿಮಗೆಲ್ಲ ಗೊತ್ತಿರಲಿ, ನೇಚರ್ ಈಸ್ ನ್ಯೂಟ್ರಲ್. ಅದಕ್ಕೆ ಯಾರು ಅಂತಲೇ ಗೊತ್ತಿಲ್ಲ. ನೀವು ಹೆಣ್ಣು ಗಂಡು ಅನ್ನೋದು ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿ ಏನು, ನೀವು ಬಡವನೋ ಶ್ರೀಮಂತನೋ ಅನ್ನೋದು ಗೊತ್ತಿಲ್ಲ. ಅರ್ಥ ಇಷ್ಟೇ. ನಾವೆಲ್ಲ ಒಂದು ತಪ್ಪು ತಿಳುವಳಿಕೆಲಿದ್ದೀವಿ. ಏನಂದರೆ
ನಾನು ದೊಡ್ಡ ಸಾಹುಕಾರ ಮನೇಲಿ ಉಟ್ಬಿಟ್ಟಿದ್ರೆ, ನನ್ನ ಹತ್ರ 10 ಕೋಟಿ ಇದ್ಬಿಟ್ಟಿದ್ರೆ, 5 ಕೋಟಿ ಇದ್ಬಿಟ್ಟಿದ್ರೆ, ಏನೋ ಬಿಸ್ನೆಸ್ ಮಾಡ್ಬಿಡ್ತಿದ್ದೆ, ನಾನು ಏನೋ ಮಾಡ್ತಿದ್ದೆ, ಈ ಥರ ಎಲ್ಲ ಭಾವನೆಗಳಿದೆ. ಇದು ತಪ್ಪು. ನೇಚರ್ ಈಸ್ ನ್ಯೂಟ್ರಲ್. ಉದಾಹರಣೆ ಹೇಳ, ಏನಂದರೆ ನೀವೇ ಗಮನಿಸಿ ನೋಡಿ, ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಅವರಷ್ಟು ಯಶಸ್ಸು ಗಳಿಸ್ಲಿಲ್ಲ, ಕರೆಕ್ಟ್ ಅಲ್ವಾ? ಗವಾಸ್ಕರ್ ಮಗ ಗವಾಸ್ಕರ್ ಅಷ್ಟು ಯಶಸ್ವಿ ಆಗಲಿಲ್ಲ ಅಲ್ವಾ? ಹೀಗೆ ನೀವು ನೋಡ್ತಾ ಹೋಗಿ ಒಬ್ರಲ್ಲ 10 ಜನಗಳನ್ನ ನೀವು ನೋಡ್ತಾ ಹೋಯ್ತು ಅಂತಂದ್ರೆ, ತೆಂಡೂಲ್ಕರ್ ಮಗ ಇನ್ನೊಂದು ಹೊಸದು, ಯಾರು ಅವರಾಗಲಿಲ್ಲ. ನೇಚರ್ ಈಸ್ ನ್ಯೂಟ್ರಲ್ ಅನ್ನೋದು ಅದಕ್ಕೇನೆ. ಯಾರೋ ಒಬ್ಬ ಹುಡುಗ ಬರ್ತಾನೆ, ಏನೋ ಸೂರ್ಯವಂಶಿ ಅಂತ ಅವನ ಹೆಸರು, 28 ಬಾಲಲ್ಲಿ 100 ರನ್ ಹೊಡೆದ್ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನು ಆಟೋ ಡ್ರೈವರ್ ಮಗ ಅಂತ. ಈಗ ನೇಚರ್ ನ್ಯೂಟ್ರಲ್ ಆಗಿರಲಿಲ್ಲ ಅಂದರೆ ತೆಂಡೂಲ್ಕರ್ ಮಗನೇ ತಿರ್ಗ ತೆಂಡೂಲ್ಕರ್ ಅಷ್ಟೇ ಯಶಸ್ವಿ ಆಗಬೇಕಾಗಿತ್ತಲ್ಲ ಅಲ್ವಾ? ಅರ್ಥ ಆಗ್ತಿದ್ಯಾ? ಇದು ನಾನು ಹಂಗೆ ಅಂದ್ಕೊಂಡಿದ್ದೆ. ಇಲ್ಲ, ನಾವು ದೊಡ್ಡ ಮನುಷ್ಯರು ಮನೇಲಿ ಹುಟ್ಟಿರ್ಬೇಕು, ಏನೋ ಈ ಥರ ಆಗಿದ್ರೆ ಮಾತ್ರ ನಾವು ಏನೋ ಫೈನಾನ್ಷಿಯಲ್ ಫ್ರೀಡಮು, ಸಾಹುಕಾರರು ಆಗೋಕ್ಕೆ ಸಾಧ್ಯ, ಇಲ್ದಿದ್ರೆ ಸಾಧ್ಯ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಭಗವಂತನ ದಯದಿಂದ ನನಗೆ 22-23ನೇ ವಯಸ್ಸಿಗೆ ರಿಯಲೈಸ್ ಆಯಿತು, ಇಲ್ಲ, ನೇಚರ್ಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಯಾರಿಗೆ ಗೊತ್ತು? ಯಾವ ರಂಗಸ್ವಾಮಿ? 800 ಕೋಟಿ ಜನಸಂಖ್ಯೆ ಇರೋ ಈ ಭೂಮಿಲಿ ನಾನು ಯಾರು? ಯಾರು ಅಲ್ಲ, ಒಂದು ಸಣ್ಣ ಇರುವೆನೂ ಅಲ್ಲ, ಒಂದು ಸಣ್ಣ ಸಾಸಿವೆ ಕಾಳು ಅಲ್ಲ. ನಿಮ್ಗೆ ಆ ರಿಯಲೈಸೇಷನ್ ಬಂದ ದಿನ ನಿಮ್ಮ ಬದುಕು ಬದಲಾಗಕ್ಕೆ ಶುರು ಆಗುತ್ತೆ. ಏನಂದ್ರೆ ನಾವು ಯಾವತ್ತೂ ಅಷ್ಟೇ ಅದೇ ಅನ್ಕೊಂಡಿರ್ತೀವಿ, ಏನೋ ಇಲ್ಲ, ಬೇರೆ ಯಾರೋ ದೊಡ್ಡವರು ಅವರು ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿ. ಎಂಥದ್ದು ಇಲ್ಲ. ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಳ್ಳಿ, ಮಾಡ್ತಾ ಹೋಗಿ. ನಾನು ಹೇಳ್ತೀನಿ, ಕಂಟಿನ್ಯೂಟಿ ಇಸ್ ದ ಕೀ. ನೀವು ಬಿಡಂಗಿಲ್ಲ. ಪ್ರತಿದಿನ ನಿಮಗೆ ಬೇಸರ ಆಗಿರಲಿ, ದುಃಖ ಆಗಿರಲಿ, ಸೋತಿರಲಿ, ಏನೇ ಆಗಿರಲಿ, ಪ್ರತಿದಿನ ಎದ್ದು ಮತ್ತೆ ಮತ್ತೆ ಬೇಸರಿಸಿಕೊಳ್ಳದೆ ಬಂದು ನೀವು ಮುಖ ಕೊಡ್ತಾ ಹೋಗಿ ನೀವು ಮಾಡೋ ಕೆಲಸಕ್ಕೆ. ಅದು ನಿಮ್ಮನ್ನ ರಿವಾರ್ಡ್ ಮಾಡೇ ಮಾಡುತ್ತೆ ಒಂದಿನ. ಸೊ ದಟ್ ಈಸ್ ಕಾಲ್ಡ್ ನೇಚರ್ ಈಸ್ ನ್ಯೂಟ್ರಲ್ ಅಂತೇಳಿ. ಯಾವುದೂ ಇಲ್ಲ, ಅದೆಲ್ಲ ಸುಳ್ಳು. ಯಾರ್ದೋ ಇದಾಗ್ಬಿಟ್ಟಿದ್ರೆ ನಾವೇನೋ ಆಗ್ತೀವಿ ಅಂತ ನಾವು ತಿಳ್ಕೊಂಡಿದ್ರೆ ತಪ್ಪು. ಸೊ ನೇಚರ್ ಈಸ್ ನ್ಯೂಟ್ರಲ್. ಸೊ ನಾವು ಇನ್ನೊಂದು ಮಹಾ ತಪ್ಪು ಏನು ಮಾಡಿಬಿಡ್ತೀವಿ ಅಂತಂದರೆ, ನಾವು ಎಲ್ಲರೂ ತುಂಬ ಜನ, ಐ ರಿಯಲೈಸ್ಡ್ ಇಟ್, ನಮ್ಮ ಅತಿ ಸಣ್ಣ ವಯಸ್ಸಿನಲ್ಲಿ ನನಗೆ ಗೊತ್ತಾಯ್ತು, ಅಯ್ಯೋ ಇದೆಲ್ಲ ಸುಳ್ಳು, ಈ ಥರ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ. ಯಾರೋ ಒಬ್ಬರು ಸಕ್ಸಸ್ ಆಗಿಬಿಟ್ಟಿರ್ತಾರೆ, ಶೇರ್ ಮಾರ್ಕೆಟ್ ಇರ್ಬೋದು, ಇನ್ನೊಂದಿರ್ಬೋದು, ಹೋಟ್ಲ್ ಹಾಕ್ಬಿಟ್ಟಿರ್ತಾರೆ. ಅವರಮ್ಮ ಬಂದು ನಿಮ್ಮಮ್ಮನ ಹತ್ರ ಹೇಳ್ತಿರ್ತಾರೆ, ನನ್ನ ಮಗ ಹೋಟ್ಲು ತೆಗೆದ್ಬಿಟ್ಟ, ಸೂಪರಾಗಿ ದುಡ್ಡು ಮಾಡ್ತಿದ್ದಾನೆ ಅಂತ. ಇವರು ಅವ್ರ ಮಗನಿಗೆ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾರೆ, ಹೋಟ್ಲು ಮಾಡು ನೀನು ಅಂತ. ಅವನಿಗೆ ಹೋಟ್ಲದೊಂದು ಜ್ಞಾನ ಇರಬೇಕಲ್ವಾ? ಸೊ ಎಲ್ಲ ಹೀಗೆ ಯಾರೋ ಶೇರ್ ಮಾರ್ಕೆಟಲ್ಲಿ ಹಣ ಮಾಡಿರ್ಬೋದು, ನಿಮಗಿದೆಯಾ? ನಿಮಗೆ ಜ್ಞಾನ ಇದೆಯಾ? ನೀವು ಅದನ್ನು ಕಲ್ತಿದ್ದೀರಾ? ಕಲಿದೆ ಎಲ್ಲ ಮಾಡ್ತಾರೆ. ಅದನ್ನೇನಂತಂದರೆ ಯಾವಾಗಲೂ ಅಷ್ಟೇ ಇನ್ನೊಬ್ಬರ ಜೊತೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ಆದರೆ ಒಂದು ನಾವು ಮರ್ತು ಬಿಡ್ತೀವಿ, 800 ಕೋಟಿ ಜನ ಇದ್ದರೆ ಅಥವಾ 850 ಕೋಟಿ ಜನ ಇದ್ದರೆ ಒಬ್ರೊಬ್ರು, ಪ್ರತಿಯೊಬ್ಬರು ಅನನ್ಯ. ಎವ್ರಿಬಡಿ ಈಸ್ ಯೂನಿಕ್. ಒಬ್ರ ಥರ ಇನ್ನೊಬ್ರಿಲ್ಲ ನಾವು. ಆದರೆ ನಾವೇನು ಮಾಡ್ತೀವಿ ಹೇಳಿ? ಇದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಎಕ್ಸಾಮಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನೋಡಿ. ಏನು ಹೇಳಿ, ಪಕ್ಕದವನು ಏನೋ ಎಕ್ಸಾಮಲ್ಲಿ ಅವ್ನು ಚೆನ್ನಾಗಿ ಓದ್ತಿರ್ತಾನೆ, ಕಾಲೇಜಲ್ಲಿ ನೋಡಿರ್ತೀರ, ಅವನು ಎಕ್ಸಾಮ್ ಸ್ವಲ್ಪ ನೋಡ್ಬಿಟ್ಟು ಅವ್ನು ಏನು ಬರೆದಿದ್ದಾನೆ ಅಂತ ನೀವು ಇಲ್ಲಿ ಆನ್ಸರ್ ಬರೆದು ಬಿಡ್ತೀರಾ, ಪಾಸು ಆಗ್ಬಿಡ್ತೀರಾ. ಯಾಕಂದರೆ ಅವನ ಪ್ರಶ್ನೆಗೆ ಅವ್ನು ಬರೆದಿದ್ದ ಉತ್ತರ ಸರಿಗಿತ್ತು, ನೀವು ಅವ್ನ ಉತ್ತರ ಕಾಪಿ ಮಾಡಿದ್ರಿ, ಅದು ಸರಿಗಿತ್ತು. ಯಾಕೆಂದರೆ ಪ್ರಶ್ನೆ ಇಬ್ರಿಗೂ ಒಂದೇ ಇತ್ತು, ಕರೆಕ್ಟ್ ಅಲ್ವಾ? ಆದರೆ ಜೀವನ ಹಂಗಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಪತ್ರಿಕೆನೇ ಬೇರೆ ಬೇರೆ ಇರುತ್ತೆ. ಅವನ ಉತ್ತರ ಅವನ ಪ್ರಶ್ನೆಗೆ ಸರಿಗಿತ್ತು ಬರ್ದ, ನೀವೇನು ಮಾಡ್ತೀರಾ? ಅವನ ಪ್ರಶ್ನೆ ಏನು ಅಂತ ನೋಡಲ್ಲ, ಅವನ ಉತ್ತರನ ಕಾಪಿ ಮಾಡಿ ನೀವು ಬರೀತೀರಾ, ಫೇಲ್ ಆಗಿಬಿಡ್ತೀರಾ. ಯಾಕೆಂದರೆ ನಿಮ್ಮ ಪ್ರಶ್ನೆ ಬೇರೆ, ಅವನ ಉತ್ತರ ನೀವು ಕಾಪಿ ಮಾಡಿದ್ರೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಲ್ಲ. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರಿಗೂ ಪ್ರಶ್ನೆ ಪತ್ರಿಕೆ ಬೇರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ರನ್ನೊಬ್ರು ಕಾಪಿ ಮಾಡಲೇಬೇಡಿ, ಕಂಪೇರ್ ಮಾಡ್ಕೋಬೇಡಿ, ಕಾಪಿ ಮಾಡಬೇಡಿ. ಅರ್ಥ ಆಯ್ತಾ? ಸೊ ಮೂರನೇದಂತಂದರೆ ಅತಿ ಮುಖ್ಯವಾದ್ದು ಇವತ್ತಿನ ದಿನದಲ್ಲಿ ಏನಂದರೆ, ಎಲ್ಲರ ಮನೇಲೂ, ಎಲ್ಲರೂ ದಾವಣಗೆರೆ ಜನ, ನೀವು ಒಂದಷ್ಟು ಜನ ಚಿತ್ರದುರ್ಗದಿಂದ ಬಂದಿದ್ದೀರಿ, ಎಲ್ಲ ಸಂಸ್ಕಾರವಂತರು, ಒಳ್ಳೆ ಜನ, ನನಗೆ ಗೊತ್ತು. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಹೇಳ್ಕೊಟ್ಬಿಟ್ಟಿರ್ತಾರೆ, ಕರೆಕ್ಟಾ ಸರ್? ಏನಂದರೆ ಮೋಸ ಮಾಡಬೇಡ, ಮೋಸ ಮಾಡಬೇಡ, ಮೋಸ ಮಾಡಬೇಡ, ಅದನ್ನು ಮಾತ್ರ ಎಲ್ಲರೂ ಹೇಳ್ಕೊಟ್ಬಿಟ್ಟಿರ್ತಾರೆ. ಅದ್ಭುತ. ನಾನು ಅದನ್ನೇ ಫಾಲೋ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ತೀನಿ, ಮೋಸ ಮಾಡಬೇಡಿ, ಮೋಸ ಹೋಗಬೇಡಿ. ಈ 2ನೇ ಪಾಯಿಂಟ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೀವ್ಯಾರು ಮೋಸ ಮಾಡಲ್ಲ, ಒಳ್ಳೆ ಜನ, ನನಗೆ ಗೊತ್ತಿದೆ. ಮೋಸ ಹೋಗಬೇಡಿ. ಯಾರೋ ಬರ್ತಾರೆ, 15 ಲಕ್ಷ ಹಾಕಿದ್ರೆ ನಿಂಗೆ ತಿಂಗಳಿಗೆ 50,000 ಕೊಡ್ತೀನಿ, 45,000 ಕೊಡ್ತೀನಿ. ಇವನ್ ಪುಣ್ಯಾತ್ಮ ಇವನ್ ಹಾಕೋದಲ್ದೆ 6 ತಿಂಗಳು ಅವ್ನು ಕೊಡ್ತಾನೆ ಕರೆಕ್ಟಾಗಿ. 15 ಲಕ್ಷಕ್ಕೆ 30,000ನೋ 40,000ನೋ 50,000ನೋ ತಿಂಗಳು ಕರೆಕ್ಟಾಗಿ 6 ತಿಂಗಳು 8 ತಿಂಗಳು ಕೊಡ್ತಾನೆ. ಈ ಹಾಕಿರೋ ಪುಣ್ಯಾತ್ಮ ಸುಮ್ಮನಿರಲ್ಲ. ಅವ್ನ ಫ್ರೆಂಡ್ಗೆ ಹೋಗಿ ಹೇಳ್ತಾನೆ, ನೋಡು ನಾನು 15 ಲಕ್ಷ ಹಾಕಿದ್ದೀನಿ, 50,000 ಬರ್ತಾ ಇದೆ, ನೀನು ಹಾಕು ಅಂತ. ಸರಿ, ಅವನು ಹಾಕ್ತಾನೆ. ಅವ್ನು ನಂಬ್ಕೊಂಡು ಇನ್ನೊಬ್ಬ ಹಾಕ್ತಾನೆ, ಅವ್ನು ನಂಬ್ಕೊಂಡು ಹಿಂಗೆ.
ಎಷ್ಟು ಕೇಸ್ಗಳು ಕೇಳ್ತಾ ಇದ್ದೀವಿ ನಾವು ಇದನ್ನ, ನೆನಪಿದೆಯಾ? ಇಲ್ಲ. ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಬರೇ ಮೋಸ, ಹಣಕಾಸಿದ್ದು. ನಿಮ್ಮ ಕೈಯಲ್ಲಿ ದುಡ್ಡು ಇರೋ ತನಕ ಮಾತ್ರ ನಿಮ್ಮದು. ಅದನ್ನ ತೆಗೆದು ನೀವು ಹೊರಗಡೆ ಯಾರ ಕೈಗಾರ ಕೊಟ್ರೆ ಅದು ನಿಮ್ದಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರೇ ಬಂದು ನಿಮಗೆ ಹಣ ಮಾಡ್ಕೊಡ್ತೀನಿ, ನಿಮ್ಮ ಹಣ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ನಂಬೇಡಿ, ದಯವಿಟ್ಟು ನಂಬೇಡಿ. ಯಾರಿಗೂ ಕಷ್ಟಪಡಕ್ಕೆ ರೆಡಿ ಇಲ್ಲ. ಸಾರಿ, ನಾನು ನಿಮ್ಮನ್ನು ಇವಾಗ ಬೈತಾ ಇದ್ದೀನಿ. ಯಾಕೆ ಅಂತಂದ್ರೆ ನೀವು ಆ ಥರ ಹೋಗೋದಕ್ಕೆ ತಾನೇ ಅಂಥವ್ರು ಇರೋದು. ನೀವು ಮೋಸ ಹೋಗೋದಕ್ಕೆ ರೆಡಿ ಇರೋದ್ರಿಂದನೇ ತಾನೇ ಅವ್ರು ಯಾರೋ ಮೋಸ ಮಾಡಕ್ಕೆ ರೆಡಿ ಇರೋದು. ನೀವು ಒಂದೇ ಮಾಡಬೇಕಾಗಿದ್ದು ಲರ್ನಿಂಗ್, ಕಲಿಕೆ ಕಲಿಕೆ ಕಲಿಕೆ. ನೀವೇನು ಮಾಡ್ತೀರಾ ಗೊತ್ತಾ? ಬಹಳ ದೊಡ್ಡ ತಪ್ಪು. ನಿಮ್ಗೆಲ್ರಿಗೂ ಧನ್ಯವಾದ ಪಾಪ. ನಿಮಗೆ ಅಂತಂದ್ರೆ ನಿಮಗೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಬಂದಿದ್ದೀರಾ ಒಂದು ಭಾನುವಾರ ಇಲ್ಲಿ ಕೇಳಕ್ಕೆ ಅಂತ ಹೇಳಿ ಇಷ್ಟು ಜನ. ಏನಾಗುತ್ತೆ, ಔಟ್ಸೋರ್ಸ್ ಮಾಡಿಬಿಡೋದು. ಏನೋ ನನ್ನ ಹತ್ರ 15 ಲಕ್ಷ ಇದೆ, 20 ಲಕ್ಷ ಇದೆ, ನನಗೆಲ್ಲ ಅರ್ಥ ಆಗಂತ. ಏನು ಸ್ಟಾಕ್ ಮಾರ್ಕೆಟ್, ಅದು ಏನೋ ಕರುವುಗಳು ಅಂತಾರೆ, ಅದು ಇದು ಡಯಾಗ್ರಾಮ್ ಆಗ್ತಾರೆ, 120 ಹೇಳ್ತಾರೆ, ನನಗೆ ಅರ್ಥ ಆಗಲ್ಲ. ಅದನ್ನೆಲ್ಲ ಅನಲೈಸ್ ಮಾಡ್ಬೇಕಂತೆ. ಔಟ್ಸೋರ್ಸ್ ಬೇರೆ ಯಾರಿಗೋ ಕೊಡ್ತೀರಾ, ನಿಮ್ಮ ದುಡ್ಡು ತೊಗೊಂಡು ಓಡೋಗ್ತಾನೆ ಅವನು. ಮಾಡಬೇಡಿಯಪ್ಪ, ಖಂಡಿತ. ಆ ಥರದವ್ರು 100 ಜನ ಬರ್ತಾರೆ. ಮಾರ್ಕೆಟ್ ಪೂರ್ತಿ ಅದೇ. ತಪ್ಪು ತಿಳ್ಕೊಬಿಡಿ. ಒಂದು ಮಾತು ಹೇಳ್ತೀನಿ, ಯಾರೋ ಒಬ್ಬ ಸ್ವಾಮೀಜಿ ಕೆಟ್ಟ ಕೆಲಸ ಮಾಡ್ದ ಅಂತ ಊರಲ್ಲಿರೋ ಸ್ವಾಮೀಜಿಗಳನ್ನೆಲ್ಲ ನಾವು ಕೆಟ್ಟವರು ಅಂದ್ಬಿಡ್ತೀವಿ. ಹೌದಲ್ವಾ? ಅದೇ ಥರ ಆಗಿರೋದು ಇವತ್ತು. ಒಂದು TD ಅಕಾಡೆಮಿ ಅಂತದ್ದು ಏನೋ ಕೇಳ್ತಾರೆ, ಅವ್ರು ನಿಮ್ಗೆ ದುಡ್ಡು ಕೊಡಿ ಅಂತ ಕೇಳಲ್ಲ. ಕೇಳಿದ್ರೆ ಕೊಡಬೇಡಿ ಅವ್ರಿಗೂ, ಯಾರಿಗೂ ಇಲ್ಲ. ನೀವು ಕಲಿಕೆಗೆ ದುಡ್ಡು ಕೊಡಿ, ಕಲೀರಿ. ಕಲ್ತಾಗ ಮಾತ್ರ ಸಾಧ್ಯ. ಅದು ಬಿಟ್ಟು ನಾಳೆ ಯಾರೋ ನಾನೇ ಬಂದು 10 ಲಕ್ಷ ಕೊಟ್ಟಿರಿ, ನಿಮಗೆ 30,000 ಕೊಡ್ತೀನಿ ತಿಂಗಳಿಗೆ ಅಂದರೆ ತಿಳ್ಕೊಳ್ಳಿ, ಅದು ಮೋಸ 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 ಮೋಸ. ದಯವಿಟ್ಟು ಹೋಗ್ಬೇಡಿ. ಈ ಥರದ್ದು ನಾನು ಚಿಕ್ಕ ಹುಡುಗನಾಗಿದ್ದಾಗಿಂದ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಇವತ್ತಿಗೂ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ ನೀವು. ದಯವಿಟ್ಟು ತಪ್ಪು ಮಾಡಬೇಡಿ, ಮೋಸ ಮಾಡಬೇಡಿ ಅನ್ನೋದು ನಿಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ. ಮೋಸ ಹೋಗ್ಬೇಡಿ ಅನ್ನೋದನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ಭಗವಂತ ನಮಗೆಲ್ಲ 24 ಗಂಟೆ ಕೊಟ್ಟಿದ್ದಾನೆ, ಹೌದಲ್ವಾ? ಆ 24 ಗಂಟೆನ ನಾವೇನು ಮಾಡಬೇಕು? 8 8 8 ಅಂತ 3 ವಿಭಾಗವಾಗಿ ವಿಂಗಡಣೆ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ವಾ? 8 8 8 16 24 ಕರೆಕ್ಟ್ ಅಲ್ವಾ? 8 ಗಂಟೆ ಏನು ಮಾಡ್ತೀರಾ ನೀವು? ನಿದ್ದೆ ಮಾಡಿಬಿಡ್ತೀರಿ. ನೀವು ಅಂದರೆ ನಾನು, ಎಲ್ಲರೂ ಮಾಡಲೇಬೇಕಾಗಿರೋದು. ಇಲ್ದಿರ ನೆಕ್ಸ್ಟ್ ಡೇಗೆ ಎನರ್ಜಿಯಲ್ಲಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಿದ್ದೆಲ್ಲಿ ಹೋಗ್ಬಿಡುತ್ತೆ. 8 ಗಂಟೆ ಏನು ಮಾಡ್ತೀವಿ? ಜಗತ್ತಿನ 95-98% ಜನ ನಾವೇನು ಮಾಡ್ತೀವಿ? ಮಾರಾಟ ಮಾಡ್ತೀವಿ. ನಾವು 8 ಗಂಟೆನ ಮಾರಾಟ ಮಾಡ್ತೀವಿ. ಸಾಹೇಬರು 50,000 ತಿಂಗ್ಳಿಗೆ ಮಾರಿರ್ತಾರೆ, ಈ ಸಾರು 1 ಲಕ್ಷಕ್ಕೆ ಮಾರಿರ್ತಾರೆ, ಇನ್ನೊಬ್ರು ಯಾರೋ 2 ಲಕ್ಷಕ್ಕೆ ಮಾರಿರ್ತಾರೆ, ಇನ್ನೊಬ್ರು ಯಾರೋ 10,000ಕ್ಕೆ ಮಾರ್ಕೋತಾ ಇರ್ತಾರೆ. ಒಟ್ಟಲ್ಲಿ ನೀವು 8 ಗಂಟೆನ ಒಂದು ತಿಂಗಳಿಗೆ ನೀವು ಮಾರ್ಬಿಡ್ತೀರಾ. ಪ್ರತಿದಿನ 8 ಗಂಟೆ ಮಾರಾಟ ಮಾಡ್ತೀರಾ. ಯಾರಿಗೆ ನಿಮ್ಮ ಗಂಟೆಯನ್ನು ಕೊಂಡುಕೊಂಡು ನಿಮಗೆ ಸಂಬಳ ಕೊಡೋಕ್ಕೆ ಶಕ್ತಿ ಇರುತ್ತೆ ಅವರಿಗೆ ನೀವು ಮಾರ್ಬಿಡ್ತೀರ. ಕರೆಕ್ಟಾ? ಉಳಿದಿದ್ದೆಷ್ಟು? 8 ಗಂಟೆ. ಆ 8 ಗಂಟೆಲಿ 1 ಗಂಟೆ 2 ಗಂಟೆ ಟ್ರಾವೆಲಿಂಗು, ಊಟ ತಿಂಡಿ, ಇನ್ನೊಂದು ಮತ್ತೊಂದರಲ್ಲಿ ಹೋಗುತ್ತೆ. ಇನ್ನು ಉಳಿದಿರೋ 5-6 ಗಂಟೆ ಅದನ್ನೇನು ಮಾಡ್ತೀವಿ? ಆ 8 ಗಂಟೆ ಮಾರಾಟ ಮಾಡಿ ನಾವು ಏನು ದುಡ್ಡು ಪಡ್ಕೊಂಡಿದ್ವಿ ಆ ದುಡ್ಡನ್ನ ಖರ್ಚು ಮಾಡಿ ಆ 6 ಗಂಟೆನ ಹೆಂಗೋ ಕಳಿಯೋಕ್ಕೆ ಪ್ರಯತ್ನ ಪಡ್ತೀವಿ. ಹೌದಲ್ವಾ? ಇದೆಲ್ಲರೂ ನಾವು ಮಾಡ್ತಾ ಇರೋದು. ಇದೇ ಹೇಳಿದ್ದು ಟೈಮ್ ಟ್ರ್ಯಾಪ್, ಡೆಡ್ ಟ್ರ್ಯಾಪ್ ಅಂತ. ನಾವೆಲ್ಲ ಡೆಡ್ ಟ್ರ್ಯಾಪ್ ಬಗ್ಗೆ ಕೇಳಿದ್ದೀವಿ, ಟೈಮ್ ಟ್ರ್ಯಾಪ್ ಬಗ್ಗೆ ನಾವು ಕೇಳ್ಕೊಂಡಿಲ್ಲ. ಅಲ್ಲೇ ಸುತ್ತಿ 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 ಪೂರ್ತಿ ಜೀವನ ಹೋಗುತ್ತೆ. ಏನು ಮಾಡಬೇಕಾಗಾದ್ರೆ, ನಾವು ನಮ್ಮ ಸಮಯನ ಹಣಕ್ಕೆ ಮಾರುವುದರ ಬದಲಾಗಿ ಆ ಸಮಯನ ಕೊಂಡುಕೊಳ್ಳುವ ಮಟ್ಟಕ್ಕೆ ಹೋಗಬೇಕು. ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಬೈ ಬ್ಯಾಕ್ ಯುವರ್ ಟೈಮ್. ಅದೇ ಫೈನಾನ್ಷಿಯಲ್ ಫ್ರೀಡಮಿನ ಪ್ರಪ್ರಥಮ ಆದ್ಯತೆ. ನಾವು ಕನ್ಫ್ಯೂಷನಲ್ಲಿದ್ದೀವಿ. ಏನು ಕನ್ಫ್ಯೂಷನು ಅಂತಂದರೆ, ಹಣ ಮಾಡಬೇಕು ಹಣ ಮಾಡಬೇಕು ಹಣ ಮಾಡಬೇಕು. ಹಣ ಮಾಡೋದು ಜೀವನದ ಉದ್ದೇಶನೇ ಅಲ್ಲ. ಜೀವನದ ಉದ್ದೇಶ ಟು ಬೈ ಬ್ಯಾಕ್ ಯುವರ್ ಟೈಮ್. ಮೋಸ್ಟ್ ಪವರ್ಫುಲ್ ಕರೆನ್ಸಿ ಆನ್ ದ ಅರ್ತ್ ಈಸ್ ಟೈಮ್, ವೇಳೆ. ಯಾಕಂದರೆ ನೀವು ಅದೆಷ್ಟೇ ದೊಡ್ಡ ಸಾಹುಕಾರ ಆಗಿರಿ, ಬೆಳಗಿನ 9:15 ಗಂಟೆಗೆ ನಾವು ಹೋಗೋಕ್ಕಾಗುತ್ತಾ? ಈಗ ಸೈಂಟಿಫಿಕ್ ಫಿಕ್ಷನ್ ಫಿಲಿಮ್ಸಲ್ಲಿ ಟೈಮ್ ಟ್ರಾವೆಲ್ ಬ್ಯಾಕ್ ಇದೆ, ಬ್ಯಾಕು ಫ್ರಂಟು ಎಲ್ಲ ಮಾಡ್ಕೋತಾರೆ, ಅದು ಸಾಧ್ಯ. ಈಗ ನಮಗಿರೋ ಜೀವನದಲ್ಲಿ ನಾವು ಇನ್ನು 5 ನಿಮಿಷ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಏನೋ ಒಂದು ಮಾತು ತಪ್ಪು ಹೇಳಿದರೆ ಅದನ್ನು ನಾನು ತಿದ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಆಮೇಲೆ ಸಾರಿ ಕೇಳ್ಬೋದು, ಆದರೆ ನಾನು ತಪ್ಪು ಹೇಳ್ದಂಗಂತೂ ಮಾಡೋಕ್ಕಾಗಲ್ವಾ? 2 ಸೆಕೆಂಡ್ ಹಿಂದೆ ಕೂಡ ನಾವು ಹೋಗೋಕ್ಕಾಗಲ್ಲ. ಅಂದರೆ ಬೈ ಬ್ಯಾಕ್ ಮಾಡೋಕ್ಕಾಗಲ್ಲ ಟೈಮ್ನ. ಅರ್ಥ ಆಗುತ್ತಲ್ಲ? ಹಾಗಾಗಿ ಟೈಮ್ ಈಸ್ ದ ಮೋಸ್ಟ್ ಪವರ್ಫುಲ್ ಕರೆನ್ಸಿ. ನಾವೇನು ಮಾಡಿದ್ದೀವಿ? ಕನ್ಫ್ಯೂಷನಲ್ಲಿದ್ದೀವಿ. ಹಣ ಅತ್ಯಂತ ಪ್ರಬಲವಾದದ್ದು ಅನ್ನೋ ಕನ್ಫ್ಯೂಷನಲ್ಲಿ ನಾವಿದ್ದೀವಿ. ಅರ್ಥ ಆಗ್ತಿದೆಯಲ್ವಾ? ಯಾಕೆಂದರೆ ಎಲ್ಲರೂ ಸೇರಿರೋದು ಹಣ ಅನ್ನೋ ಹೆಸರಿನಿಂದ ಸೇರಿರೋದು.
ಒಂದಲ್ಲ ಒಂದು ರೀತಿಯ ಆಸೆಯಿಂದ ಸೇರಿರೋದು. ಷೇರು ಮಾರುಕಟ್ಟೆಯಲ್ಲಿ ನಾನು ಹೂಡಿಕೆ ಮಾಡಿದ್ರೆ ಸಾಹುಕಾರ ಆಗ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಸೇರಿರೋದು. ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಹೇಳ್ತೀನಿ, ಆ ಹಣಕ್ಕೆ ಮೌಲ್ಯನೇ ಇಲ್ಲ. ದೆರ್ ಇಸ್ ನೋ ವ್ಯಾಲ್ಯೂ ಫಾರ್ ಮನಿ. ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ, ಪ್ರಯತ್ನ ಪಡ್ತೀನಿ ಮುಂದಿನ 1 ನಿಮಿಷದಲ್ಲಿ ನಿಮಗೆ ಅರ್ಥ ಮಾಡ್ಸೋಕ್ಕೆ. ಇಟ್ಸ್ ಎ ಗೇಮ್, ಇದೊಂದು ಆಟ. ಈ ಆಟದ ನಿಯಮಗಳೇ ಗೊತ್ತಿಲ್ಲದೆ ಎಲ್ಲರೂ ಆಟದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಅದು ಆಟ ಅಂತ ಫಸ್ಟ್ ಗೊತ್ತಿಲ್ಲ, ಆಟ ಅಂತಲೇ ಗೊತ್ತಿಲ್ಲ, ಅದರಲ್ಲಿ ನಿಯಮಗಳಿದೆ ಪ್ರತಿಯೊಂದು ಆಟಕ್ಕೂ. ಚೆಸ್ಗೊಂದು ಇರುತ್ತೆ, ಕಬಡ್ಡಿಗೊಂದಿರುತ್ತೆ, ಕ್ರಿಕೆಟ್ಗೊಂದಿರುತ್ತೆ. 6 ಬಾಲ್ ಹಾಕಿದ್ರೆ 1 ಓವರು, ಗೀರಿಂದ ಒಂಚೂರು ಮುಂದೆ ಬಂದರೆ ನೋ ಬಾಲು. ಹೀಗೆ ಎಲ್ಲದಕ್ಕೂ ಒಂದು ನಿಯಮಾವಳಿಗಳು ಅಂತಿರುತ್ತಲ್ಲ. ಆಟ ಅಂತಲೇ ಗೊತ್ತಿಲ್ಲ, ಆಟ ಅಂತ ಗೊತ್ತಿಲ್ಲ ಅಂದಮೇಲೆ ಆಟದ ನಿಯಮಗಳು ಗೊತ್ತಿಲ್ಲ. ಸೊ ಈಗ ಹೇಳಿ, ನೀವು ಗೆಲ್ಲೋ ಚಾನ್ಸಸ್ ಎಷ್ಟು ಅಂತ ಅರ್ಥ ಆಗ್ತಿದ್ಯಾ? ಸೊ ಗೆಲ್ಲೋ ಚಾನ್ಸಸ್ ಎಷ್ಟು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ಗೇಮ್, ಇಟ್ಸ್ ಅ ಮನಿ ಗೇಮ್. ಆ ಮನಿ ಗೇಮ್ ಅಂತ ಅರ್ಥ ಮಾಡಿಕೊಂಡು ನೀವು ಒಳಗಡೆ ಬನ್ನಿ. ಬಂದಾದ ನಂತರ ಅಲ್ಲೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಿಯಮಾವಳಿಗಳು ಅಂತಿರ್ತವೆ. ಅದೇನು ನಿಯಮಾವಳಿಗಳು ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡಿಲ್ಲ ಅಂತಂದರೆ ನೀವು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವಿನ್ನಿಂಗ್, ಗೆಲ್ಲುವ ಸಾಧ್ಯತೆ ಎಷ್ಟು? ಏನೋ ಒಂದು ಪಾಸಿಬಿಲಿಟಿ, ಒಂದು ಪ್ರಾಬಬಿಲಿಟಿ, ಗೆದ್ದು ಬಿಡ್ಬೋದು, ಇಲ್ಲ ಅಂತಲ್ಲ, ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಆಗ್ಬೋದು. ಬಟ್ ಚಾನ್ಸಸ್ ಆರ್ ಲೆಸ್ ಅನ್ಲೆಸ್ ಅಂಡ್ ಅಂಟಿಲ್ ಯು ನೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದ ಗೇಮ್ ಅಲ್ವಾ? ಅದನ್ನ ಮಾಡ್ಕೊಳ್ಳಿ. ಯಾತಕ್ಕೆ ಹಣಕ್ಕೆ ಮೌಲ್ಯ ಇಲ್ಲ ಅಂದರೆ ಇದೇ ಕಾರಣಕ್ಕೆ. ಇವಾಗ ಇರಾನಲ್ಲಿ ಏನಾಗ್ತಿದೆ ಗೊತ್ತಾ? ಗೊತ್ತಿದೆ ಅಲ್ವಾ? ಪ್ರಚಲಿತ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಕರೆಂಟ್ ಅಫೈರ್ಸ್ ಬಗ್ಗೆ. ಇರಾನಲ್ಲಿ ಹಣ ಮೌಲ್ಯ ಕಳ್ಕೊಂಡ್ಬಿಟ್ಟಿದೆ. ಊಟ ಇದೆ, ತಿಂಡಿ ಇದೆ, ಹಣ್ಣಿದೆ, ಹಾಲಿದೆ, ಎಲ್ಲ ಕಣ್ಮುಂದೆ ಇದೆ. ನಿಮ್ಮ ಹತ್ರ ಜೋಬಲ್ಲಿರೋ ದುಡ್ಡಿಗೆ ಅದನ್ನ ಖರೀದಿ ಮಾಡೋ ಶಕ್ತಿ ಇಲ್ವಂತೆ. ವಾಟ್ ಎ ಟ್ರಾಜಿಡಿ ನೋಡಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೀವು ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಇದೆ, ಆದರೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಹಣಕ್ಕೆಲ್ಲಿದೆ ಮೌಲ್ಯ? ಮೌಲ್ಯ ಇರೋದು ಯಾವುದಕ್ಕೆ? ಮೌಲ್ಯ ಇರೋದು ವಸ್ತುಗಳಿಗೆ, ಸಂಪನ್ಮೂಲಗಳಿಗೆ, ನಿಮಗೆ, ನಮಗೆ, ಮನುಷ್ಯರಿಗೆ ಮೌಲ್ಯ ಇರೋದು. ನಾವು ಅದನ್ನು ಮರೆತುಬಿಟ್ಟು ದುಡ್ಡಿಗೆ ಬೆಲೆ ಕೊಡೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಒಂದು ನೆಲನ ಅಳಿಯೋಕ್ಕೆ ಟೇಪ್ನ ನಾವು ಬಳಸ್ತೀವಿ ಅಲ್ವಾ? ಇಷ್ಟು ಉದ್ದ ಇದೆ, ಇಷ್ಟು ಅಗಲ ಇದೆ ಅಂತ. ಈಗ ಹೇಳಿ, ಬೆಲೆ ಇರೋದು ನೆಲಕ್ಕ ಟೇಪ್ಗ? ನೆಲಕ್ಕೆ ತಾನೆ, ಆಬ್ವಿಯಸ್ಲಿ, ಯಾವತ್ತಿದ್ರೂ. ಆದರೆ ನಾವೇನು ಮಾಡ್ತೀವಿ? ಎಲ್ಲರೂ ಟೇಪ್ ಹಿಂದೆ ಓಡ್ತಾ ಇದ್ದೀವಿ. ಹಣ ಅನ್ನೋದು ಒಂದು ಇಟ್ಸ್ ಎ ಮೀಡಿಯಮ್. ಅದು ಯಾವುದೋ ಒಂದು ಪದಾರ್ಥಕ್ಕೆ ಒಂದು ಬೆಲೆ ಕಟ್ಟಲಿಕ್ಕೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಕೊಟ್ಟು ತಗೊಂಡು ಮಾಡೋದಕ್ಕಿರುವಂಥ ಒಂದು ಮಾಧ್ಯಮ ಅಷ್ಟೇ. ಅಷ್ಟು ಬಿಟ್ಟರೆ ಅದಕ್ಕೆ ಹೆಚ್ಚಿನ ಮಹತ್ವ ಇಲ್ಲ. ಆದರೆ ಯಾತಕ್ಕೆ ಇವತ್ತು ಹಣನೇ ಎಲ್ಲ ಅನ್ನೋಂಗಾಗ್ಬಿಟ್ಟಿದೆ? ಟೈಮು, ನಾಲೆಡ್ಜು, ಆಮೇಲೆ ಮನಿ 3ನೇ ಸ್ಥಾನದಲ್ಲಿ. ಯಾತಕ್ಕೆ ಹೀಗಾಗಿದೆ ಅಂದರೆ, ಅವ್ರು ನಂಬುದ್ರು ಅಂತ ನಾನು ನಂಬದೆ ಅಂತ ಇವ್ರು ನಂಬುದ್ರು ಅಂತ ಅವರು. ಡಾಲರ್ಗಾಗಿರೋ ಪರಿಸ್ಥಿತಿ ದುಡ್ಡುಗೂ ಎಲ್ಲ ಕಡೆಗೂ ಎಲ್ಲರೂ ನಂಬಿ ನಾವು ಅದಕ್ಕೆ ಆ ದೊಡ್ಡ ಮಟ್ಟದ ದೇವ್ರಿಗಿಂತ ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ. ಅದಕ್ಕೆ ಮೌಲ್ಯ ಇಲ್ಲ. ಸೊ 8 ಗಂಟೆನ ನಾವು ವಾಪಸ್ ತಗೋಬೇಕು ಅಂದರೆ ಏನು ಮಾಡಬೇಕು? ನಾವೆಲ್ಲರೂ ಟೈಮ್ನ ಟ್ರೇಡ್ ಮಾಡ್ತಾ ಇದ್ದೀವಿ. ವಿ ಆರ್ ಟ್ರೇಡಿಂಗ್ ಟೈಮ್. ನೀವು ಯಾವಾಗ ನಾಲೆಡ್ಜ್ ಕಲಿತೀರಿ, ಜ್ಞಾನ ವೃದ್ಧಿ ಮಾಡ್ಕೋತೀರಿ, ನೀವು ಜ್ಞಾನ ವೃದ್ಧಿ ಮಾಡಿಕೊಂಡಾಗ ನೀವು ಟೈಮ್ನ ವಾಪಸ್ಸು ತಗೊಳ್ಳೋದು ಅಂದರೆ ಏನು? ನೀವು ವಾಪಸ್ಸಂತೂ 9:30 ಹೋಗೋಕ್ಕಾಗಲ್ಲ ಅಂತ ನಾನೇ ಹೇಳಿದ್ದೆ. ಅರ್ಥ ಇಷ್ಟೇ. ನಿಮ್ಮ ಮುಂದಿನ ಟೈಮು, ನೀವೇನೋ ಡ್ರೈವ್ ಮಾಡ್ತಾ ಇರ್ತೀರಾ, ನೀವು ಡ್ರೈವ್ ಮಾಡೋ ಬದಲು ಡ್ರೈವರ್ ಇಟ್ಕೊತೀರಿ, ಮನೆ ಕೆಲಸದವ್ರನ್ನ ಇಟ್ಕೊಂಡಿರ್ತೀರಿ. ಹೀಗೆ ನಿಮ್ಮ ಕೆಲಸನ ಬೇರೆಯವ್ರಿಗೆ ಯಾರಿಗೋ ಡೆಲಿಗೇಟ್ ಮಾಡಿರ್ತೀರಿ. ಸೊ ಅದು ನೀವೇ ಮಾಡೋಕ್ಕಾಗಲ್ವಲ್ಲ. ಆ ಟೈಮೆಲ್ಲ ನೀವು ವಾಪಸ್ ಪಡ್ಕೊಂಡಂಗೆ ತಾನೇ, ಅದು ನಿಮಗೆ ಸಿಕ್ಕಿದ ವೇಳೆ ತಾನೇ. ಅದನ್ನು ನಿಮ್ಗೆ ಇಷ್ಟವಾದ ಕೆಲಸ ಮಾಡೋಕ್ಕೆ ನಿಮಗೆ ಟೈಮ್ ಉಳಿತು ತಾನೇ. ಇಲ್ದಿರ ನೀವೇ ಬಟ್ಟೆ ಒಗಿಬೇಕಾಗಿತ್ತು, ನೀವೇ ಇಸ್ತ್ರಿ ಮಾಡಬೇಕಾಗಿತ್ತು. ಅದನ್ನೆಲ್ಲ ನೀವು ಯಾರೋ ಬೇರೆಯವ್ರಿಗೆ ಕೊಟ್ಟಿದ್ರಿಂದ ನಿಮ್ಮ ಟೈಮ್ನ ನೀವು ವಾಪಸ್ ತೊಗೊಂಡ್ರಿ ಅಂತ. ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ಅವರ್ ನಾಲೆಡ್ಜ್ ಇನ್ ಆರ್ಡರ್ ಟು ಗೇನ್ ಮನಿ ಸೊ ದಟ್ ಯು ಕ್ಯಾನ್ ಬೈ ಬ್ಯಾಕ್ ಯುವರ್ ಟೈಮ್. ಅರ್ಥ ಆಯಿತು ಅನ್ಕೊಂತೀವಿ. ಗೊತ್ತಾಯ್ತಲ್ವಾ? ಅದೇ ನಿಜವಾದ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್. ಇದೆಲ್ಲ ನಾನು ಇನ್ನೂ ಪೀಠಿಕೆನೇ ಆಗ್ತಾ ಇದ್ದೀನಿ. ಮುಂದೆ ಹೋಗ್ತಾ ನಾನು ನಿಮ್ಗೆ ಹೇಳ್ತೀನಿ ಯಾತಕ್ಕೆ ಇದೆಲ್ಲ ಪೀಠಿಕೆ ಅಂತಂದರೆ, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಹೊಸ್ತಾ ಬಂದವ್ರು ತಿರ್ಗಾ ಕೇಳಿಸ್ಕೊಳ್ಳಿ. ನಾವು ಎಷ್ಟು ಆಲಸಿ ಜನ ಅಂದರೆ 10 ಲಕ್ಷ 5 ಲಕ್ಷ ಏನೋ ಇರುತ್ತೆ, ನಾವು ಕಲಿಬೇಕು, ನಾವು ಕಲಿತು ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದಿಲ್ಲ. ಯಾರಿಗೋ ಕೊಟ್ಬಿಡ್ಬೇಕು, ಅವ್ನು ನಿಮಗೆ ದುಡ್ಡು ಮಾಡಿಕೊಟ್ಬಿಡ್ಬೇಕು. ಯಾತಕ್ಕೆ ಈ ಥರ ಫ್ರಾಡುಲೆಂಟ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ? ನೀನು 5 ಲಕ್ಷ ಕೊಟ್ಬಿಡು, 25,000 ತಿಂಗಳು ಕೊಡ್ತೀನಿ. ಜನ ಹೋಗಿ ಹುಚ್ಚುಚ್ಚಾಗ್ತಾರೆ. ಯಾಕೆಂದರೆ ಅವರು ಕಲಿಯೋಕ್ಕೆ ರೆಡಿ ಇಲ್ಲ, ಕಷ್ಟಪಡೋಕ್ಕೆ ರೆಡಿ ಇಲ್ಲ, ಸೋಂಬೇರಿಗಳು. ಐ ಆಮ್ ರಿಯಲಿ ಸಾರಿ, ಯಾರನ್ನು ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ಉದ್ದೇಶಿಸಿ ಅಂತ ಹೇಳ್ತಿಲ್ಲ. ಬಟ್ ಬೈ ಆ್ಯಂಡ್ ಲಾರ್ಜ್ ಸಮಾಜ ಇರೋದು ಹಾಗೆ. ಏನು ಮಾಡ್ತೀರಿ? ಯಾರಿಗೋ ಕೊಡ್ತಾರೆ. ಅಲ್ಲಪ್ಪ, ಒಂದು ಅರ್ಥ ಮಾಡ್ಕೊಳ್ಳಿ,
ಯಾರೋ ಬರ್ತಾರೆ, ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ, ನನ್ನ ಎಲ್ಲಾ ಕಷ್ಟಗಳಿಂದ ಪರಿಹಾರ ಕೊಟ್ಬಿಡ್ತಾರೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮಂತ ಮುಟ್ಟಾಳರು ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ. ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್ ವರ್ಡ್. ಯಾಕಂದ್ರೆ ಫೈನಾನ್ಷಿಯಲ್ ಫ್ರಾಡ್ಸ್ ದಿನ ಬೆಳಗ್ಗೆ ನನಗೆ ಕೇಳಿ 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 ಸಾಕಾಗಿದೆ. ಓದ್ ಕಡೆ ಎಲ್ಲ ಇದೇ ಮಾತು ಹೇಳ್ಕೊಂಡ್ ಬರ್ತೀನಿ, ಆದ್ರೂ ಜನ ಕಷ್ಟಪಡಕ್ ರೆಡಿ ಇಲ್ಲ. ಕಲೀರಪ್ಪ. ಯಾರೋ ಒಂದು TD ಅಂತ ಸಂಸ್ಥೆ ಬಂದಿದ್ದಾರೆ, ಅದ್ಭುತವಾಗಿ ಪಾಠ ಹೇಳ್ಕೊಡ್ತಾರೆ. ಅವ್ರಿಗೊಂದು 8,000 10,000 ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀರಾ, 10 ಪ್ರಶ್ನೆ ಕೇಳ್ತೀರಾ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ನಿಮ್ಮ ಯಾರನ್ನೂ ಉದ್ದೇಶಿಸಿ ಹೇಳ್ತಿಲ್ಲ, ಜನರಲ್ ಆಗಿ ಹೇಳ್ತಿದ್ದೀನಿ, ಸಮಾಜ ನೋಡಿ ನೋಡಿ ಹೇಳ್ತಿದ್ದೀನಿ. ಅದು ಮಾಡೋದಿಲ್ಲ. ಯಾರೋ ಬರ್ತಾರೆ, ಬಣ್ಣದ ಮಾತು ಹೇಳ್ತಾರೆ, ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂದಿದ ತಕ್ಷಣ ಹಿಂದೆ ಮುಂದೆ ನೋಡ್ದಂಗೆ 10 ಲಕ್ಷ 15 ಲಕ್ಷ ಅವ್ರ ಹತ್ರ ಹಾಕ್ತೀರಾ. ಅವನು ಯಾಕೆ ನಿಮ್ಮನ್ನು ಸಹಕಾರ ಮಾಡ್ತಾನೆ? ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರನ್ನ ಕಾಪಾಡೋದಿದ್ರೆ ಭಗವಂತನೂ ಬರಲ್ಲ, ಯಾರು ನಿಮ್ಮನ್ನು ಕಾಪಾಡಲ್ಲ. ನಿಮ್ಮನ್ನು ಕಾಪಾಡೋ ಏಕೈಕ ವ್ಯಕ್ತಿ ಒಬ್ಬನೇ ಒಬ್ಬ ಇರೋದು. ಬೆಳಿಗ್ಗೆ ಎದ್ದು ಹಲ್ಲುಜ್ಗೊಂತ ಕರಡಿಗೆ ನೋಡ್ಕೊಳ್ಳಿ, ಅದೇನ್ ಮುಖ ಕಾಣುತ್ತಲ್ಲ ಅದೇ ಮುಖ, ಅಂದ್ರೆ ನೀವೇ. ನಿಮಗೆ ನೀವೇ ದಾರಿ ದೀಪ. ನಿಮ್ಮನ್ನು ಕಾಪಾಡ್ಕೊಳ್ಳೋದು ನೀವೇ. ಬರ್ಬೇಕು, ಎನ್ರೋಲ್ ಮಾಡಬೇಕು, ಕಲಿಬೇಕು. ಎಲ್ಲರೂ ಅರ್ನಿಂಗ್ ಕರ್ವ್ ಅನ್ನ ಅರ್ನಿಂಗ್ ಕರ್ವ್ ಬಗ್ಗೆ ಮಾತಾಡ್ತಾರೆ. ಗಳಿಕೆ ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು, ಹೇಗೆ ನಾವು ಸಾಹುಕಾರರಾಗೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಲರ್ನಿಂಗ್ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಹೇಗೆ ಸಾಧ್ಯ? ನೀವು ಏನೋ ಮಾಡದೆ ಏನೋ ಆಗ್ಬೇಕು ಅಂತ ನೀವು ಮಾಡಿದ್ದೇ ಮಾಡ್ತಾ ಇದ್ರೆ ಸಿಕ್ಕ ಫಲಿತಾಂಶಗಳು ಅದೇ ಫಲಿತಾಂಶ ಸಿಗ್ತಾ ಇರುತ್ತೆ. ನೀವು ಬದಲಾಗದೆ ಹೊಸ ಫಲಿತಾಂಶ ಹೇಗೆ ಸಿಕ್ಕುತ್ತೆ? ಪ್ರತಿದಿನ ನೀವು ಮಾಡಿದ್ದೇ ಮಾಡ್ತಾ ಇದ್ದೀರಾ, ಅಂಡ್ ಯು ಎಕ್ಸ್ಪೆಕ್ಟ್ ಡಿಫರೆಂಟ್ ಅಂಡ್ ಮಿರಾಕಲ್ ರಿಸಲ್ಟ್ಸ್ ಔಟ್ ಆಫ್ ವಾಟ್ ಯು ಡೂ. ದಿನ ನೀವು ಮಾಡೋದ್ರಿಂದ ಬೇರೆ ಒಂದು ಹೊಸ ಫಲಿತಾಂಶ ಹೇಗೆ ಬರಕ್ ಸಾಧ್ಯ? ನೀವೇನಾದ್ರೂ ಹೊಸದ್ ಮಾಡಿದ್ರೆ ತಾನೇ ಹೊಸ ಫಲಿತಾಂಶ ಬರೋದು. ಅರ್ಥ ಆಗ್ತದೆ ಅಲ್ವಾ? ಸೊ ಲರ್ನ್. ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ. ನಾನು ಎಲ್ಲಿ ಹೋದ್ರೂ ಕೇಳೋದು ಅತ್ಯಂತ ಪ್ರಬಲವಾದ 2 ಗೊಣಗಾಟಗಳು, ದುಡ್ಡಿಲ್ಲ ಅನ್ನೋದು, ಟೈಮ್ ಇಲ್ಲ ಅನ್ನೋದು. ಜಗತ್ತಿನಲ್ಲಿ 99% ಇದೇ ಗೊಣಗಾಟದಲ್ಲಿ ಜೀವನನೇ ಸವಸ್ಬಿಡ್ತಾರೆ. ದುಡ್ಡಿಲ್ಲ, ಟೈಮ್ ಇಲ್ಲ. ಯಾಕೆ ದುಡ್ಡಿಲ್ಲ, ಯಾಕೆ ಟೈಮ್ ಇಲ್ಲ? ಯಾಕೆ ಅಂದ್ರೆ ಮತ್ತೆ ಸಾರಿ ನೀವು ಅದನ್ನು ಸರಿಯಾಗಿ ಬಡ್ಜೆಟ್ ಮಾಡ್ತಾ ಇಲ್ಲ. ನನ್ನ ಹತ್ರ ಬರೋ ಕೇಸ್ಗಳು ತಿಂಗಳಲ್ಲಿ ಏನಿಲ್ಲ ಅಂದ್ರೂ 150ರಿಂದ 200 ಜನ ಹೊಸ ಜನನ ಭೇಟಿ ಮಾಡ್ತೀನಿ. ದುಡ್ಡಿಲ್ಲ ಅಂತ ಹಾಳೋದವರ ಸಂಖ್ಯೆ ಅತಿ ಕಡಿಮೆ. ದುಡ್ಡನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳದೆ ಹಾಳೋದವರ ಸಂಖ್ಯೆ ಅತಿ ಹೆಚ್ಚು. ಅರ್ಥ ಆಯ್ತು ಅನ್ಕೊಂತೀನಿ. ದುಡ್ಡಿಲ್ಲ ಅಂತ ಜನ ಕೆಟ್ಟೋದವರು ಹಾಳೋದವರು ಕಡಿಮೆ. ದುಡ್ಡನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳದೆ ಹಾಳೋದವರು ಬಹಳ ಹೆಚ್ಚು ಜನ. ಟೈಮ್, ಆ ಟೈಮ್ ಎಲ್ರಿಗೂ 24 ಗಂಟೆನೇ ಭಗವಂತ ಕೊಟ್ಟಿರೋದು. ಅದನ್ನು ಕೂಡ ಬಡ್ಜೆಟ್ ಮಾಡಬೇಕು. ಬಡ್ಜೆಟ್ ಅಂದಿದ ತಕ್ಷಣ ನಾವು ಟೈಮ್ ಅಂತ ಬರೀ ಮನಿ ಅಂತ ಅನ್ಕೊಂಡ್ಬಿಡ್ತೀವಿ, ಹಣ ಅಂತ ಅನ್ಕೊಂತೀವಿ. ಅಲ್ಲ, ಟೈಮ್ ಕೂಡ ನೀವು ಬಡ್ಜೆಟ್ ಮಾಡಬೇಕು. ನೀವು ಮಾಡ್ತಾ ಹೋದಾಗ ಅನ್ಸುತ್ತೆ, ಅಯ್ಯೋ ದಿನದಲ್ಲಿ 1 ಗಂಟೆ 2 ಗಂಟೆ ನಾನು ಸುಮ್ಮನೆ ಏನು ಇಲ್ಲದೆ ರೀಲ್ ನೋಡ್ತಾ ಇನ್ನೊಂದು ನೋಡ್ತಾ ಕಳೆದ್ಬಿಟ್ನಲ್ಲ. ಇದೇ ಕೆಲಸನ ನಾನು TD ಅಂತ ಅಕಾಡೆಮಿಲೋ ಇನ್ನೊಂದು ಕಡೆಯಲ್ಲೋ ಹೋಗಿ ಕಲ್ತಿದ್ದಿದ್ರೆ ಎಂತ ಒಳ್ಳೇದಾಗ್ತಿತ್ತು. ಮತ್ತೆ ಹೇಳ್ತೀನಿ, ಮುಂದಿನ ಸ್ಲೈಡ್ಗೆ ಹೋಗೋಕೆ ಮುಂಚೆ, ನಿಮ್ಮನ್ನ ಯಾವುದಾದ್ರೂ ನಿಮ್ಮ ಸಂಕಷ್ಟಗಳಿಂದ ಪಾರು ಮಾಡೋರು ಯಾರನ್ನು ಇದ್ರೆ ಅದು ನೀವೇ. ನಿಮ್ಮ ಕಲಿಕೆ. ಆರ್ಗನೈಸ್ ಯುವರ್ ಟೈಮ್, ಬಡ್ಜೆಟ್ ಯುವರ್ ಟೈಮ್. ಟೈಮ್ ಇಲ್ಲ ಅನ್ನೋದು ಬಿಡಿ, ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ, ಆ ಕೆಲಸ ಇದೆ, ಈ ಕೆಲಸ ಇದೆ. ಇದನ್ನ ಸ್ವಾನುಕಂಪ ಅಂತಾರೆ, ಸೆಲ್ಫ್ ಪಿಟಿ ಅಂತ. ನೀವು ಅಯ್ಯೋ ನನಗೇನೋ ಆಗೋಯ್ತು, ನಂಗೆ ಟೈಮ್ ಇಲ್ಲ, ನಂಗೆ ಸುಸ್ತಾಗ್ಬಿಟ್ಟಿದೆ, ರಾತ್ರಿ ಶಿಫ್ಟ್ ಮಾಡಿಬಿಟ್ಟೆ, ಬೆಳಗ್ಗೆ ಶಿಫ್ಟ್ ಮಾಡಿಬಿಟ್ಟೆ, ಏನೋ ನಿಮ್ಮ ಬಗ್ಗೆ ನಿಮಗೆ ಅನುಕಂಪ, ಸ್ವಾನುಕಂಪ. ಯಾರೂ ಸಹಾಯ ಮಾಡಲ್ಲ. ನೀವೇ ಎದ್ದೇಳಬೇಕು, ನೀವೇ ಕೋರ್ಸ್ ಜಾಯ್ನ್ ಆಗಬೇಕು, ನೀವೇ ಕಲಿಬೇಕು. ನಿಮ್ಮ ದುಡ್ಡನ್ನು ನೀವೇ ಕರೆಕ್ಟಾಗಿ ಎಲ್ಲಾದರೂ ಹೇಳಿದ ಕಡೆ 10-6 ಕಡೆ ನೋಡಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಶಾರ್ಟ್ ಕಟ್ ಇಲ್ಲ. ದಯವಿಟ್ಟು ನಿಮಗೆ ಭ್ರಮನಿರಸನ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಭಾನುವಾರ ಬಂದಿದ್ದೀರಾ, ಏನೋ ಮ್ಯಾಜಿಕ್ಕು ಏನೋ ಹೇಳ್ಬಿಡ್ತಾನೆ, ಹಿಂಗೆ ಅಂದಿದ ತಕ್ಷಣ ಡಬಲ್ ಆಗ್ಬಿಡುತ್ತೆ ದುಡ್ಡು ಅಂತ. ಇದೆ, ಒಂದೇ ಒಂದು ಶಾರ್ಟ್ ಕಟ್ ಇದೆ, ಹೇಳ್ತೀನಿ, ಮಾಡ್ಬೋದು. ಹಣ ಡಬಲ್ ಮಾಡಕ್ಕೆ ಒಂದೇ ಒಂದು ಶಾರ್ಟ್ ಕಟ್ ಇದೆ. ಏನು ಗೊತ್ತಾ? ಕನ್ನಡಿ ಮುಂದೆ ಇಟ್ಬಿಡಿ, ಅಷ್ಟೇ ರೀ. ಐ ಆಮ್ ರಿಯಲಿ ಸಾರಿ. ಅದು ಬಿಟ್ರೆ ಯಾವ ಶಾರ್ಟ್ ಕಟ್ ಇಲ್ಲ ನೋಡಿ. ಯಾರ ಕೈಲೂ ದುಡ್ಡು ಕೊಟ್ಟು ಮುಟ್ಟಾಳ್ತನ ಮಾಡಬೇಡಿ ದಯವಿಟ್ಟು. ಸೊ ಲರ್ನಿಂಗ್ ಕರ್ವ್. ನೀವು ಕಲಿಕೆ ಇಲ್ಲದೆ ನಿಮ್ಮ ಗಳಿಕೆ ಮೇಲೋಗಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡ್ಕೊಳ್ಳಿ. ಇದಕ್ಕೆ 100 ದಾರಿಗಳಿದೆ. ನಾವು ಓದೋ ಟೈಮಲ್ಲಿ ಇನ್ನೂ ಇಂಟರ್ನೆಟ್ಟೇ ಇರಲಿಲ್ಲ. ಲೈಬ್ರರಿಗೆ ಹೋಗಿ ಕೂತ್ಕೋಬೇಕಾಗಿತ್ತು. ಯಾವ್ಯಾವುದೋ ಯಾರೋ ಮಹಾತ್ಮರು ಹೇಳಿದ್ದು, ಅವ್ರು ಇಂಥ ಪುಸ್ತಕ ರೆಫರ್ ಮಾಡು ಅಂತ ಹೇಳಿದರೆ ಅದೇ ನಮಗೆ ವೇದವಾಕ್ಯ. ಬೇರೆ ಪುಸ್ತಕ ಗೊತ್ತಿರ್ತಿರಲಿಲ್ಲ. ಹೋಗಿ ಅದನ್ನು ತೆಗೆದು ನೋಡ್ತಾ ಇದ್ವಿ. ಇವತ್ತು ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ ಎಲ್ಲರ ಕೈಲೂ ಮೊಬೈಲ್ ಇದೆ.
ಕ್ಷಣ ಮಾತ್ರದಲ್ಲಿ ನಾನು ಹೇಳ್ತಿರೋ ಸುಳ್ಳ ನಿಜನ ನೀವು ಹೇಳ್ಬಿಟ್ಟು ಅಲ್ಲೇ ಯಾರೋ ಒಬ್ರು ನಿಂತ್ಕೊಂಡು ಹೇಳ್ಬಿಡ್ಬೋದು, ಏನು ಹೇಳ್ತಾ ಇದೀಯಾ ನೀನು ಹೇಳ್ತಿರೋ ಸುಳ್ಳು ಅಂತ. ಅಷ್ಟೊಂದು ಮಾಹಿತಿ ನಿಮ್ಮ ಕೈಲೇ ಇದೆ ಇವತ್ತು. ಸೊ ಮೇಕ್ ಯೂಸ್ ಆಫ್ ಇಟ್. ನೋಡಿ, ನನ್ನಿಂದ ಸಾಧ್ಯ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಳಿ. ಆ ಸಾಧ್ಯ ಅನ್ನೋದು ಮತ್ತು ಆ ಕನಸುಗಳನ್ನ ನೀವು ಕಾಣ್ತಾ ಹೋದ್ರೆ ಖಂಡಿತ ನಿಜ ಆಗುತ್ತೆ. ಫೈನಾನ್ಷಿಯಲ್ ಲಿಟ್ರಸಿ ನಮ್ಮ ದೇಶದಲ್ಲಿ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಕೇವಲ 3% ಅಂತಂದರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತಲ್ಲ. ಇನ್ನು 97 ಜನಕ್ಕೆ ಗೊತ್ತೇ ಇಲ್ಲ. ದುಡ್ಡು ಅಂದರೆ ಏನು? ಏನೋ ಹೋಗ್ತೀವಿ 8 ಗಂಟೆ, ಅದನ್ನ ಮಾರಾಟ ಅಂತಲೂ ಗೊತ್ತಿರಲಿಲ್ಲ ಅಲ್ವಾ ತುಂಬ ಜನಕ್ಕೆ. ಕೆಲ್ಸಕ್ಕೆ ಹೋಗ್ತೀವಿ 8 ಗಂಟೆ ಹೋಯ್ತು, ಇಂದ ಸಂಬಳ ಬರುತ್ತೆ, ಅದು ಬ್ಯಾಂಕ್ಗೋ ಅಥವಾ ಕೈಯಲ್ಲೋ ಕೊಡ್ತಾರೆ, ಜೀವನ ಸಾಗಿಸ್ತೀರಾ. ಇಷ್ಟೋ ಏನೋ ಮಿಕ್ಕಿದೆ, ಮನೆ ತಗೋಬೇಕು, ಲೋನ್ ಮಾಡಿಬಿಡ್ತೀರಾ, EMI ಕಟ್ಕೊಂಡು ಹೋಗ್ತೀರಾ, ಅದೇ ಮುಗಿದೋಗುತ್ತೆ. ಲೋನ್ ಅಂದರೆ ಒಂದು ಡೆಫಿನಿಷನ್ ಇದೆ. ಮುಂದಿನ 10 ಅಥವಾ 15 ವರ್ಷದಲ್ಲಿ ನೀವು ದುಡಿಯಬಹುದಾದ ಸಂಭಾವ್ಯ ಹಣವನ್ನು ಇವತ್ತೇ ತಗೊಂಡು ಖರ್ಚು ಮಾಡಿಬಿಡೋದು. ಮುಟ್ಟಾಳ್ತಾನ ತಾನೆ? ಆಮೇಲೆ ಸ್ಲೈಡಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ. ಸೊ ಇವತ್ತು ಪೋಡ್ಕಾಸ್ಟ್ಗಳಿದೆ, ಸೆಮಿನಾರ್ಸ್ ಇದೆ, ಈ ಥರ ಯಾವ್ದಾರ ಒಂದೊಂದು ಕಾರ್ಯಾಗಾರಗಳು ನಡೀತಿರುತ್ತೆ. ಅಲ್ಲಿ ಬಂದು ಕೂತು ಜ್ಞಾನಾಭಿವೃದ್ಧಿ ಮಾಡ್ಕೊಳ್ಳೋದು ಒಂದೇ ನಿಮ್ಮ ಗಳಿಕೆ ಮೇಲೋಗಲಿಕ್ಕೆ ಸಾಧ್ಯ ಆಗೋದು, ಬೇರೆ ಎಲ್ಲವುದು ಸಾಧ್ಯ ಇಲ್ಲ. ನಾನು ಅದಕ್ಕೆ ಹಾಕಿದ್ದು, ಇಲ್ಲಿ ಬಂದಿರೋರೆಲ್ಲ ಮಧ್ಯಮ ವರ್ಗ ಅನ್ನೋ ಒಂದು ಭಾವನೆಯಿಂದ ನಾನು 5,000 ರೂಪಾಯಿ ತಿಂಗಳಿಗೆ ತೊಗೊಂಡಿದ್ದೀನಿ. ಸೊ ಇದು ಪವರ್ ಆಫ್ ಕಾಂಪೌಂಡಿಂಗು, ಪವರ್ ಆಫ್ ಅರ್ಲಿ ಸ್ಟಾರ್ಟ್. ನೀವು ಎಷ್ಟು ಬೇಗ ಶುರು ಮಾಡ್ತೀರಿ ಅಷ್ಟು ನಿಮಗೆ ಯಾವ ಪವರ್ ಬರುತ್ತೆ ಅನ್ನೋದಕ್ಕೆ ಈ ಸ್ಲೈಡ್ಗಳಲ್ಲಿ, ಮುಂದಿನ 3 ಸ್ಲೈಡಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ. ಇಲ್ಲಿ ಒಂದು ಪಾಪು ಹೆಸರು ತೊಗೊಂಡಿದ್ದೀನಿ, ಅನನ್ಯ ಅಂತ. 22 ವರ್ಷದ ಒಂದು ಮಗು ಕೆಲಸ ಸ್ಟಾರ್ಟ್ ಮಾಡಿರುತ್ತೆ. ಅವಾಗ ತಾನೇ 5,000 ರೂಪಾಯಿ ಮಂತ್ಲಿ ಮ್ಯೂಚುವಲ್ ಫಂಡ್ SIP ಸಿಸ್ಟಮ್ಯಾಟಿಕಲ್ಲಿ ಹೋಗ್ತಾ ಹೋಗುತ್ತೆ. ನಾನು ಇಂಡೆಕ್ಸ್ ಫಂಡ್ಸ್ ಇದೆಯಲ್ಲ, ಇಂಡೆಕ್ಸ್ ಫಂಡ್ಸ್ ಓವರ್ ಆಲ್ 12-15% ಕೊಡುತ್ತೆ. ಅಷ್ಟೇ ಪರ್ಸೆಂಟ್ ಅಂತ ತಗೊಂಡಿದ್ದೀನಿ. ನಾನು ಹೂಡಿಕೆ ಮಾಡಿರುವಂಥ ಮ್ಯೂಚುವಲ್ ಫಂಡ್ಸ್ ನನಗೆ 27 ತನಕನೂ ಕೊಟ್ಟಿದೆ. 27% ಹಾಕ್ಬಿಟ್ರೆ ಅಲ್ಲಿ ಬರೋ ಸಂಖ್ಯೆ ನೋಡಿ ನೀವು ಹೌಹಾರು ಬಿಡ್ತೀರಾ, ಅಯ್ಯೋ ಇಷ್ಟೊಂದು ಕೋಟಿನಾ ಅಂತ. 5,000 ರೂಪಾಯಿ ಈ ಮಗು ಏನ್ ಮಾಡುತ್ತೆ, 22ನೇ ವಯಸ್ಸಿಗೆ ಮುಂದಿನ 20 ವರ್ಷ ಕನ್ಸಿಸ್ಟೆಂಟ್ ಆಗಿ, ಅಂದ್ರೆ ಬಿಡದೆ, 1 ತಿಂಗಳು ಬಿಡದೆ ಹೋದ್ರೆ ಏನ್ ಮ್ಯಾಜಿಕ್ ಸೃಷ್ಟಿ ಆಗುತ್ತೆ ಅಂತ ನೋಡಿ. ಅಟ್ ದ ಎಂಡ್ ಆಫ್ 20th year, 20 ವರ್ಷದ ಕೊನೆಗೆ ಆ ಮಗು ಕಟ್ಟಿರೋದು 12 ಲಕ್ಷ ರೂಪಾಯಿ ಮಾತ್ರ. ಆ ಮಗುಗೆ ಬರ್ತಿರೋದು 1,34,38,000. ಈಗ ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು 10-15% ಜನ ಬಹಳ ಬುದ್ಧಿವಂತರು ಇದ್ದೇ ಇರ್ತಾರೆ. 20 ವರ್ಷ ಬಿಟ್ಮೇಲೆ 1.5 ಕೋಟಿಗೆ ಏನ್ರಿ ಬೆಲೆ ಇರುತ್ತೆ, ಹಣದುಬ್ರ ಲೆಕ್ಕ ಹಾಕಲ್ವಾ ಅಂತ ಕೇಳ್ತೀರಾ. ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ಜನಕ್ಕೆ ಆಗ್ಲೇ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಕರೆಕ್ಟ್ ಅಲ್ವಾ? ಆಯ್ತು, ಅದ್ರಲ್ಲಿ 50% ತೆಗೆದ್ಬಿಡಿಯಪ್ಪ, 75 ಲಕ್ಷ ಅನ್ಕೊಳ್ಳಿ, 65 ಲಕ್ಷ ಅಂತ ಅನ್ಕೊಳ್ಳಿ, 70 ಲಕ್ಷ ಅನ್ಕೊಳ್ಳಿ. ಇವತ್ತಿಗೆ ನಿಮ್ಗೆ ಕೈಲಿ 70 ಲಕ್ಷ ಇದ್ರೆ ಅದು ಅಮೌಂಟ್ ಅಲ್ವಾ? ತಕ್ಕ ಮಟ್ಟಿಗಿದೆಯಾ ಇಲ್ವಾ 70 ಲಕ್ಷ? ಹಲೋ, ಆನ್ಸರ್ ಪ್ಲೀಸ್. ಇದೆ ಅಲ್ವಾ? ಸೊ ಹಣದುಬ್ಬರನ ಲೆಕ್ಕಾಚಾರನ ಮುಂದಿನ ಸ್ಲೈಡಲ್ಲಿ ಹಾಕ್ತೀನಿ. ಇದು ನೀವು ಸ್ಟ್ರೈಟ್ ಅವೇ 1 ರೂಪಾಯಿ ಹೆಚ್ಚು ಕಡಿಮೆ ಮಾಡದೆ ಕೇವಲ 5,000 ಮುಂದಿನ 20 ವರ್ಷಗಳ ಕಾಲ ನೀವು ಸತತವಾಗಿ ಕಟ್ತಾ ಹೋದ್ರೆ, ನೀವು ಕಟ್ಟಿದ್ದ 12 ಲಕ್ಷ 20 ವರ್ಷದಲ್ಲಿ ನಿಮಗೆ ಸಿಕ್ಕಿದ್ದು 1,34 ಲಕ್ಷ ರೂಪಾಯಿ. ಇವತ್ತಿಗೆ 5,000 ಎಷ್ಟೋ ಜನಕ್ಕೆ ಹೌದು ಸ್ವಲ್ಪ ಕಷ್ಟಪಟ್ಟು ಕಟ್ಟಬೇಕು ಅಂತ ಅನ್ನಿಸ್ಬೋದು. 20 ವರ್ಷದ ಕೊನೆಗೆ ಆ 5,000 ರೂಪಾಯಿ ಬೆಲೆ ಏನಿರುತ್ತೆ? ಸೊ 20 ವರ್ಷದಲ್ಲಿ 5,000 ಕಟ್ಟೋದು ನಿಮಗೆ ಕಷ್ಟ ಅಂತಾನೆ ಅನ್ಸಲ್ಲ, ಬಹಳ ಈಸಿ ಆಗಿರುತ್ತದು. 5,000 ಇವತ್ತಿಗೆ ನಿಮಗೆ ಕಷ್ಟ ಇರ್ಬೋದು. ಇವತ್ತಿಗೆ 50,000 ಸಂಬಳ ಅಂದ್ರೆ 10% ಕಟ್ತಿರ್ತೀರಾ, ಅವತ್ತು ನಿಮಗೆ ಸಂಬಳ 2 ಲಕ್ಷದ ಮೇಲೆ ಹೋಗಿರುತ್ತೆ. ಹಣದುಬ್ಬರ ಹೆಚ್ಚಾದಂಗೆ, ಇಲ್ಲ ಹಣದುಬ್ಬರ ಹೆಚ್ಚಾದಂಗೆ ನಿಮ್ಮ ಸಂಬಳನೂ ಹೆಚ್ಚಾಗ್ಬೇಕಲ್ಲ, ಇಲ್ದಿರ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ವೆನಿಜುಲಾ ಆಗ್ಬಿಡುತ್ತೆ ಭಾರತ. ಆಗಲ್ಲ, ಭಾರತ ಯಾವತ್ತೂ ವೆನಿಜುಲಾ ಆಗಲ್ಲ. ಭಾರತ ನಿಜವಾಗ್ಲೂ ಯಾವತ್ತೂ ಮಹಾನೆ. ಸೊ ಮುಂದಿನ ಸ್ಲೈಡ್ಗೆ ಹೋಗೋಣ, ನೋಡೋಣ ಒಂದಷ್ಟು ಬದಲಾವಣೆ ಮಾಡಿದ್ರೆ ಇದರಲ್ಲಿ ಏನಾಗುತ್ತೆ ಅಂತ ನೋಡೋಣ. 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗುವಂತ ಈ ಮಗುಗೆ ಹೇಳಿದ್ದೆ ನಾನು. ಅಂದ್ರೆ ಮೊದಲನೇ ವರ್ಷ 5,000 ಕಟ್ಟು 60,000 ಆಯ್ತು ವರ್ಷಕ್ಕೆ. ಕರೆಕ್ಟ್ ಅಲ್ವಾ? 12 5 60, ಕರೆಕ್ಟಾ? 60,000 ಕಟ್ಟು. ಆ ಮುಂದಿನ ವರ್ಷ ಏನ್ ಮಾಡಿದೆ, 10% ಆಫ್ 5,000 ಅಂದ್ರೆ 500 ರೂಪಾಯಿ ಜಾಸ್ತಿ ಮಾಡೋಕಂದ ಅಂತ ಆ ಮಗುಗೆ ಹೇಳಿದ್ದೆ. 5,500 ಅಂದ್ರೆ 66,000 ರೂಪಾಯಿ ಕಟ್ಟು ಆ ಮಗು. ಕರೆಕ್ಟ್ ಅಲ್ವಾ? ಅದೇ ತರ ಪ್ರತಿ ತಿಂಗಳು ಜಾಸ್ತಿ ಮಾಡ್ಕೊಂಡು ಹೋದಾಗ 20 ವರ್ಷದ ಕೊನೆಗೆ ನೀವು ಕಟ್ಟಿದ್ದೆಷ್ಟು? 34,36,330 ರೂಪಾಯಿ ನೀವು ಕಟ್ಟಿರ್ತೀರ. 10% ಇನ್ಕ್ರೀಸು 20 ಇಯರ್ಸಿಗೆ ಮಾಡ್ಕೊಂಡು ಹೋದ್ರೆ ಆ ಮಗುಗೆ ಸಿಕ್ಕ ಹಣ 3,81,77,000 ರೂಪಾಯಿ. ಅರ್ಥ ಆಗುತ್ತಾ ಪವರ್ ಆಫ್ ಕಾಂಪೌಂಡಿಂಗು? 3.81, ಅದ್ರಲ್ಲಿ ಹಾಫ್ ಅನ್ಕೊಂಡ್ರು 1.5 ಕೋಟಿ, ಆಲ್ಮೋಸ್ಟ್ 2 ಕೋಟಿ ಆಯ್ತು. ದುಡ್ಡು ಅಲ್ವಾ ಅದು? ಜಸ್ಟ್ ಯು ಸ್ಟಾರ್ಟೆಡ್ ವಿತ್ 5,000. ಇನ್ಫ್ಲೇಷನ್ ಜಾಸ್ತಿ ಆದಂಗೆ ನೀವು 10% ಜಾಸ್ತಿ ಮಾಡ್ಕೊಂಡು ಹೋದ್ರಿ. ವರ್ಷ ಪೂರ್ತಿ 5,000 ಕಟ್ಟಿದ್ರಿ ಮೊದಲನೇ ವರ್ಷ. 2ನೇ ವರ್ಷ 5,500 ಕಟ್ಕೊಂಡು ಹೋದ್ರಿ. ಮುಂದಿನ ವರ್ಷ 6,040, ಕರೆಕ್ಟಾ?
6,050, ಆಮೇಲೆ 6,665, 12 ತಿಂಗಳು ಹಾಗೇ ಮಾಡ್ಕೊಂಡು ಹೋದಾಗ 20 ವರ್ಷದ ನಂತರ ನೀವು ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ 34,36,330, ನಿಮಗೆ ಸಿಕ್ಕ ಹಣ 3,81,77,000 ರೂಪಾಯಿ ಸಿಗುತ್ತೆ. ಇನ್ನೊಂದು ಚೂರು ಬದಲಾವಣೆ ಮಾಡಿ ನೋಡೋಣ. ಈಗ ಹೇಳಿ, ಸಾಧ್ಯನಾ ಸಾಧ್ಯ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಮ್ಯೂಚುವಲ್ ಫಂಡ್ ಕಟ್ಟಿ ಯಾಕೆ ಯಾರು ಕೋಟ್ಯಾಧಿಪತಿಗಳು ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದ್ರೆ 2 ವರ್ಷ 3 ವರ್ಷ ಆದ್ಮೇಲೆ ನೀವು ಯಾರು ಕಂಟಿನ್ಯೂ ಮಾಡಲ್ಲ. ಸಮಸ್ಯೆ ಅದು. ಬಿಟ್ಬಿಡ್ತೀರಾ. ಮ್ಯಾಜಿಕ್ ಆಗ್ಬೇಕು. ನಿನ್ ಕೈಲಿ ಹೊಡೆದಿದ ತಕ್ಷಣ 3 ಕೋಟಿ ಹೆಂಗ್ ಬರುತ್ತೆ? ಅದೆಲ್ಲ ರಜನಿಕಾಂತ್ ಪಿಕ್ಚರ್ ಮಾತ್ರ. ಅರ್ಧ ಗಂಟೆಲಿ ಸ್ಲಮ್ ಅಲ್ಲಿ ಇದ್ದವನು ತಲೈವ ಆಗ್ಬಿಡ್ತಾನೆ. ಸಾಧ್ಯನೇನ್ರಿ ರಿಯಲ್ ಲೈಫ್ ಅಲ್ಲಿ? ನಿಮ್ ದಾವಣಗೆರೆಯಲ್ಲಿ ಎಷ್ಟು ಬೆಣ್ಣೆ ಹಾಕ್ತಾರೆ ಅಂದ್ರೆ ಆ ದೋಸೆ ತಿಂದ್ರೆ ನಂಗೆ ರಾತ್ರಿ ತನಕ ಊಟನೇ ಬೇಡ. ಅಂದ್ರೆ ಒಪ್ಪತ್ತು ತಿಂದಿದ್ದು ಊಟ ಆಗೋದಕ್ಕೆ ಮಿನಿಮಮ್ 6 ಗಂಟೆ 8 ಗಂಟೆ ಬೇಕು. ಮತ್ತೆ ಸಾವುಕಾರ ಆಗೋದು ಅಷ್ಟು ಸುಲಭನಾ? ಕಂಟಿನ್ಯೂಟಿ ಇಸ್ ದ ಕೀ. ಅದಕ್ಕೆ ಹೇಳಿದ್ದು, ಜನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಏನೋ ಮ್ಯಾಜಿಕ್ ವಾಂಡ್ ಇಟ್ಕೊಂಡ್ ಬಂದ್ಬಿಟ್ಟಿರ್ತಾನೆ, ಇವತ್ತು ಹೇಳ್ಬಿಡ್ತಾನೆ ಅಂತ. ಮ್ಯಾಜಿಕ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಕಷ್ಟಪಡಿ, ಕಲೀರಿ. ಸೊ ಈಗ ಇನ್ನೊಂಚೂರು ಸಣ್ಣದೊಂದು ಬದಲಾವಣೆ ಮಾಡೋಣ ಬನ್ನಿ. ಏನ್ ಬದಲಾವಣೆ ಅಂದ್ರೆ, ಅದೇ 10% ಇನ್ಕ್ರೀಸ್ ನ 20 ವರ್ಷಕ್ಕೆ ಬದಲಾಗಿ 30 ವರ್ಷ ಮಾಡೋಣ. 20 ವರ್ಷ ಇತ್ತಲ್ವಾ, ಅಷ್ಟೇ 10%, ಅದೇ 5,000ನೇ ಸ್ಟಾರ್ಟ್ ಮಾಡಿ 20 ವರ್ಷದ ಬದಲು. ಅಂದ್ರೆ 22 ವರ್ಷದ ಮಗು 32, 42, 52, 52ನೇ ವಯಸ್ಸಿಗೆ ಆ ಮಗು ರಿಟೈರ್ಡ್ ಆಗ್ಬೇಕು ಅಂತ ಮನ್ಸು ಮಾಡ್ಕೊಂಡ್ರೆ 30 ವರ್ಷಗಳ ಕಾಲ 5,000ದಿಂದ ಸ್ಟಾರ್ಟ್ ಮಾಡಿದ್ದು, ಎಂಡ್ ಆಫ್ 30th ಇಯರ್ ಆ ಮಗು ಕಟ್ಟಿದ ಒಟ್ಟು ಹಣ 98,67,900. ಆ ಮಗುಗೆ ಸಿಕ್ಕದು 46,75,00,000. ಕ್ಯಾನ್ ಯು ಬಿಲೀವ್ ದಟ್? ಇದು ಸಾಧ್ಯ. ನಾನು ತಗೊಂಡಿರೋದು ಕೇವಲ 15%. ಇಂಡೆಕ್ಸ್ ಫಂಡ್ ಏನ್ ಕೊಡ್ತದೆ ರಿಟರ್ನ್, ಆ ರಿಟರ್ನ್ ಮೇಲೆ ತಗೊಂಡಿರೋದು. ನನಗೆ ಕೊಟ್ಟಂಗೆ ನಾನು 27% ಏನನ್ನ ಕೊಟ್ಬಿಟ್ಟಿದ್ರೆ ಆ 46 ಕೋಟಿ ಜಾಗದಲ್ಲಿ 135 ಕೋಟಿ ಆಗಿರೋದು. ಅಂಡ್ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಯು ಅರ್ನಿಂಗ್ 135 crores ಈಸ್ ಹೈ. ಮತ್ತೆ ಹೇಳ್ತೀನಿ, ನಾನು ತಗೊಂಡಿರೋದು ಇಂಡೆಕ್ಸ್ ಫಂಡ್ಸು. ಅಲ್ಲೇ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇಂಡೆಕ್ಸ್ ಫಂಡ್ ಈಲ್ಡಿಂಗು ಲಾಸ್ಟ್ 8 years 15% ಆರಾಮಾಗಿ ಕೊಟ್ಟಿದೆ ಅಲ್ವಾ? ಆವ್ರೇಜ್ ನಾನು ಹೇಳ್ತಿರೋದು. ಸೊ 15% ಪ್ರಕಾರ ತಗೊಂಡು ನೋಡಿದ್ರು 30 ವರ್ಷ 5,000ದಿಂದ ಸ್ಟಾರ್ಟ್ ಮಾಡಿದ್ರಿ ನೀವು, ನಿಮಗೆ ಗೊತ್ತಾಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ, 10% ಜಾಸ್ತಿ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಒಂದೇ ಸರಿ ನೀವು 40ನೇ ವಯಸ್ಸಿನಲ್ಲ 50ನೇ ವಯಸ್ಸಿನಲ್ಲ 1.5 ಲಕ್ಷ ರೂಪಾಯಿ ಕಟ್ಟಬೇಕಪ್ಪ ನೀವು ಎವ್ರಿ ಮಂತ್ ಅಂತ ಹೇಳಿದ್ರೆ, ಹೆಂಗೆ 1.5 ಲಕ್ಷ ಹೆಂಗೆ ಕಟ್ಟಲಿ ನಾವು ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ಗೆ ಅಂತ ನೀವು ಆಶ್ಚರ್ಯ ಪಡ್ತೀರಾ? ಆಗಲ್ಲ. ಅದೇ 5,000 ಸ್ಟಾರ್ಟ್ ಮಾಡಿದ್ದು ಮುಂದಿನ ವರ್ಷದಿಂದ 5,500 ಕಟ್ಕೊಂಡು ಹೋಗು ಅಂದ್ರೆ ದೊಡ್ಡದು ಅನ್ಸಲ್ಲ. ಇದಕ್ಕೊಂದು ಉದಾಹರಣೆ ಇದೆ. ಒಂದು ಕಪ್ಪೆನ ನೀರಲ್ಲಿ ಹಾಕಿರ್ತಾರೆ, ನಿಧಾನಕ್ಕೆ ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. 35 ಡಿಗ್ರಿ 40 ಡಿಗ್ರಿ ಬಂದರೂ ಕಪ್ಪೆ ಅಲ್ಲೇ ಈಜು ಹೊಡಿತಾ ಇರುತ್ತೆ, ಏನೂ ಆಗಲ್ಲ. ಅರ್ಥ ಆಯ್ತಾ? ಅದೇ 40 ಡಿಗ್ರಿ ಬಿಸಿ ಇರೋ ನೀರಲ್ಲಿ ಬೇರೆ ಒಂದು ಕಪ್ಪೆನ ತಗೊಂಬಂದು ಹಾಕ್ತಾರೆ. ಹಾಕಿದ ತಕ್ಷಣ ಅದು 2 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ನೀವು ಅದೇ ನೀರಲ್ಲೇ ಬೇಯ್ತಾ ಇದ್ರೆ ನಿಮ್ಮ ಬಾಡಿ ಅದಕ್ಕೆ ತಕ್ಕನಂಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. 5,000 ಕಟ್ಟಿದ್ರಿ, 5,500ಕ್ಕೆ ಬಂದ್ರಿ, 6,040ಕ್ಕೆ ಬಂದ್ರಿ, ಚೂರು ಇನ್ಕ್ರೀಸ್ ಆಗ್ತಾ ಹೋಯ್ತು. ನಿಮಗೆ ದೊಡ್ಡದು ಅಂತ ಅನ್ಸಲ್ಲ. ಒಟ್ಟಿಗೆ ನಾನು 1.5 ಲಕ್ಷ ನೀವು ಎವ್ರಿ ಮಂತ್ ಕಟ್ಟಬೇಕು ಅಂತ ಹೇಳಿದ್ರೆ ಮುಟ್ಟಾಳ ಇವನು ಅಂತೀರಾ. ನೀವೆಲ್ಲ ತಪ್ಪೇನಿದೆ ಅದು? ಯಾರಿಗನ ಹೇಳಿದ್ರೆ ಏನ್ ಮಾಡ್ತೀರಿ? ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಸೋ ಮಚ್ ಆಫ್ ಇನ್ಕಮ್ 1.5 ಲಕ್ಷ ಕಟ್ಟು ಅಂತಂದ್ರೆ ಏನ್ ಅಂತೀರಾ? ಇವನು ಯಾವ ಸೀಮೆ ಅಡ್ವೈಸರ್ ಅಪ್ಪ ಅಂತ ಬೈಕೊಂಡು ಮನೆಗೆ ಹೋಗ್ತೀರಾ ಅಲ್ವಾ? ಸೊ ಸ್ಟಾರ್ಟ್ ವಿತ್ ಸ್ಮಾಲ್, ಸ್ಟಾರ್ಟ್ ಅರ್ಲಿ. ಇದೇ 5,000ನ ನೀವು 22ನೇ ವಯಸ್ಸಲ್ಲದೆ 32ನೇ ವಯಸ್ಸಿಗೆ ಹಾಕಿದ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಗೊತ್ತಾ? 16,500 ಕಟ್ಟಬೇಕಾಗುತ್ತೆ. ಅದೇ ನೀವು 32 ಬದಲು 42ಕ್ಕೆ ಹೋದ್ರೆ 45,000 50,000 ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಟು ಗೆಟ್ ದ ಸೇಮ್ ಅಮೌಂಟ್ ಆಫ್ ಮನಿ. ಅದೇ ನೀವು 50ನೇ ವಯಸ್ಸಿಗೆ ಬಂದ್ರೆ 1.25 ಲಕ್ಷ ಕಟ್ಟಿದ್ರು ಅಷ್ಟು ಮನಿ ಬರೋದಿಲ್ಲ. ಯಾಕಂದ್ರೆ ನಿಮ್ದು ವಿಂಡೋ ಟೈಮ್ ಪೀರಿಯಡ್ ಕಡಿಮೆ ಆಗ್ತಾ ಹೋಗ್ತದೆ. 30 ವರ್ಷ ಅನ್ನೋದು ಬಹಳ ದೊಡ್ಡ ವೇಳೆ. ಇಲ್ಲಿ 2 ಉದಾಹರಣೆ ಹೇಳ್ಬಿಡ್ತೀನಿ. ಏನಂದ್ರೆ, ನೇರವಾಗಿ ಷೇರು ಮಾರುಕಟ್ಟೆಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಹೆಚ್ಚಿನ ಜ್ಞಾನದ ಅವಶ್ಯಕತೆ ಇರುತ್ತೆ. ಇನ್ನೊಂದು ಬ್ಯಾಕ್ ಎಂಟ್ರಿ, ಹೇಗಿದೆ ಷೇರು ಮಾರುಕಟ್ಟೆ ಅಂತ ತಿಳ್ಕೊಳ್ಳೋಕ್ಕೆ ಮ್ಯೂಚುವಲ್ ಫಂಡ್ಸ್ ಅಂತಾರೆ. ಅಲ್ಲಿ ನಿಮ್ಮಂತವರೇ ಕೋಟ್ಯಾಂತರ ಜನ ದುಡ್ಡು ಹಾಕಿರ್ತಾರೆ. ನಿಮ್ಮ ದುಡ್ಡನ್ನ ಒಬ್ರು ಯಾರೋ ಮ್ಯಾನೇಜ್ ಮಾಡ್ತಿರ್ತಾರೆ, ಫಂಡ್ ಮ್ಯಾನೇಜರ್ಸು. ಅವ್ರು ಇಂಟರ್ನ್ ದೇ ವಿಲ್ ಇನ್ವೆಸ್ಟ್ ಇನ್ ದ ಸೇಮ್ ಸ್ಟಾಕ್ ಮಾರ್ಕೆಟ್. ಅವ್ರು ಇನ್ನೇನು ಬೇರೆ ಅನ್ಯ ಗ್ರಹದಲ್ಲಿ ತಗೊಂಡೋಗಿ ಹಾಕಲ್ಲ, ಅವರು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತಾರೆ. ಬಟ್ ಯು ಆರ್ ಪ್ರೊಟೆಕ್ಟೆಡ್. ಯಾಕೆ ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ ಅಂದ್ರೆ, ನೀವು ಶೇರು ಮಾರ್ಕೆಟ್ ಅಲ್ಲಿ 1 ಲಕ್ಷ ನೇರವಾಗಿ ಹಾಕಿದಾಗ ಯಾವುದೋ 1-2 ಸಂಸ್ಥೆಲಿ ತಗೊಂಡಿರ್ತೀನ, ಆ ಸಂಸ್ಥೆ ಮೇಲೋದ್ರೆ ನಿಮ್ದು ಹಣ ಮೇಲೋಗುತ್ತೆ. ಅಕಸ್ಮಾತ್ ಆ ಸಂಸ್ಥೆ ಕುಸಿತ ಕಂಡ್ರೆ ನಿಮ್ಮ ಹಣನೂ ಕುಸಿತ ಕಾಣುತ್ತೆ. ಆದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ, ಮೊದಲ 50 ಸಂಸ್ಥೆ, ಮೊದಲ 100 ಬೆಸ್ಟ್ ಕಂಪನೀಸು, ಈ ತರದ್ರಲ್ಲಿ ಸೆಕ್ಟರ್ ವೈಸ್ ಲಾರ್ಜು, ಮೀಡಿಯಮ್ಮು,
ಸ್ಮಾಲ್ ಸ್ಕೇಲು, ಈ ಥರ ಏರುತ್ತಲ್ಲ ಅವುಗಳಲ್ಲಿ ಯಾವುದು ಬೆಸ್ಟ್ ಇರುತ್ತೆ, ಅಥವಾ ಮಲ್ಟಿ ಅಥವಾ ಮಿಕ್ಸ್ ಕ್ಯಾಪು ಈ ಥರ ಎಲ್ಲ ಇರ್ತವೆ. ಅದನ್ನು ನೀವು ಪ್ರೊಫೆಷನಲ್ಸ್ ಹತ್ರ ಒಂದು ಮಾತಾಡಿ ಯಾವ್ದ್ರ ಮೇಲೆ ಹಾಕಬೇಕು ಅಂತ ನಿರ್ಧಾರ ಮಾಡಿ ಹಾಕಿದ್ರೆ 50 ಕಂಪನಿ ಮೇಲೋ 100 ಕಂಪನಿ ಮೇಲೋ ನಿಮ್ದು 5,000 ರೂಪಾಯಿ ಒಂದು ಕಂಪನಿ ಮೇಲೆ ಹೋಗಲ್ಲ, 10 ಕಂಪನಿ ಮೇಲೆ 50 ಕಂಪನಿ ಮೇಲೆ ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಾ ಕಂಪನಿಗಳು ಒಂದೇ ಸರಿ ಕುಸಿತ ಕಾಣುವ ಸಾಧ್ಯತೆ ಬಹಳ ಕಡಿಮೆ ಇರೋದ್ರಿಂದ ಯು ಆರ್ ಪ್ರೊಟೆಕ್ಟೆಡ್, ನಿಮ್ಮ ಹಣ ಎಲ್ಲೂ ಹೋಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮಹಾ ತಪ್ಪು ನಾವೇನ್ ಮಾಡೋದು ಅಂತಂದ್ರೆ, ಇದ್ರ ಬಗ್ಗೆ ನಾನು ನಿನ್ನೆ ನಾನು ಮನೋಜ್ ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ. ಮನೆ ಕಟ್ಟಬಾರ್ದು ಅಂದಿದ ತಕ್ಷಣ ಜನಕ್ಕೆ ಕೋಪ ಬರುತ್ತೆ, ಇವನ್ ಯಾರಪ್ಪ ಅಂತ, ಎಸ್ಪೆಷಲಿ ನನ್ನ ಅಕ್ಕ ತಂಗಿಯರಿಗೆ. ಈಗ ನಾನು ಯಾವಾಗ ಮನೆ ಕಟ್ಟಬೇಡಿ ಅಂದಿದ ತಕ್ಷಣ ಅವರೆಲ್ಲ ಕೋಪ ಮಾಡ್ಕೋತಾರೆ, ಅವರ ಗಂಡಂದ್ರು ಖುಷಿ ಆಗ್ತಾರೆ, ಸದ್ಯ ಯಾರೋ ಒಬ್ಬ ಬಂದ ನಮ್ಮನ್ನು ತಪ್ಪಿಸ್ತಾ ಇದರಿಂದ ಅಲ್ವಾ. ಯಾತಕ್ಕೆ ಹೇಳ್ತೀನಿ ಅಂದರೆ, ಇಲ್ಲೊಂದು ಸ್ಲೈಡ್ ಹಾಕಿದ್ದೀನಿ ನೋಡಿ. ಇದು ಬೆಂಗಳೂರು ಉದಾಹರಣೆ ತಗೊಂಡಿದ್ದೀನಿ, ನಾನು ದಾವಣಗೆರೆ ಉದಾಹರಣೆ ತಗೊಂಡಿಲ್ಲ. ಬೆಂಗಳೂರು ಉದಾಹರಣೆ ಪ್ರಕಾರ ನೀವು ದಾವಣಗೆರೆಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಒಂದು 2 BHK ಅಪಾರ್ಟ್ಮೆಂಟ್ ಬೇಕು ಅಂದರೆ 30,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಅದೇ ಥರದ್ದು ನೀವು ಮನೆ ಓನ್ ಮಾಡಬೇಕು ಅಂತಂದರೆ 70,000 EMI ಕಟ್ಟಬೇಕು. ಅದು ಏನು 35 ಲಕ್ಷ ನೀವು ಡೌನ್ ಪೇಮೆಂಟ್ ಕೊಟ್ಟಿರ್ತೀರಾ, 1.25 ಕೋಟಿನ 1.2 crores ನೀವು ಲೋನ್ ಮಾಡಿರ್ತೀರಾ. 1.2 crores ಬೆಂಗಳೂರಲ್ಲಿ ಏನೂ ಬರಲ್ಲ ಮನೆ, ಆಯ್ತಾ. 35 ಲಕ್ಷ ಇದು ಕೊಟ್ಟಿರ್ತೀರಾ, ಇನ್ನೊಂದು 20 ಲಕ್ಷ 25 ಲಕ್ಷ ಅವ್ನು ಕೊಡೋದು ಖಾಲಿ ಮನೆ. ಅದಕ್ಕೆ ನೀವು ಇಂಟೀರಿಯರಿಗೆ ಬೇರೆ ದುಡ್ಡು ಹಾಕಿರ್ತೀರಾ. ಅದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಕೊಂಡು ನೋಡಿದ್ರು ದ ಡಿಫ್ರೆನ್ಸ್ ಬಿಟ್ವೀನ್ ನೋಡಿ, ಅದರಲ್ಲಿ ಅಪ್ರೆಂಟ್ ರೆಂಟಲ್ ಏನಾಗುತ್ತೆ, ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ಎಂಡ್ ಆಫ್ 20 ವರ್ಷದ ನಂತರ ನಿಮಗೆ ಮನೆ ನಿಮ್ದ ಅಲ್ಲ, ಯಾಕೆಂದ್ರೆ ನೀವು ಬಾಡಿಗೆ ಮನೇಲಿ ಇದ್ದೀರಾ. 20 ವರ್ಷ ಆದ್ರೇನು 25 ವರ್ಷ ನಿಮ್ಮ ಮನೆ ಅಲ್ಲ ಅದು. ಅದೇ ನೀವು ಸ್ವಂತ ಮನೆ ತಗೊಂಡಿದ್ದಿದ್ರೆ ಏನಾಗಿರೋದು, ಅದು ನಿಮ್ದಾಗಿರ್ತಿತ್ತು. ಅಷ್ಟು ನಿಮ್ದು 15 ವರ್ಷನೋ 20 ವರ್ಷನೋ ನೀವು EMI ಕಟ್ಕೊಂಡು ಬಂದ್ಮೇಲೆ ಆ ಮನೆ ನಿಮ್ದಾಗುತ್ತೆ. ಮಾರಕ್ ಹೋದ್ರೆ 2 ಕೋಟಿನೋ 3 ಕೋಟಿನೋ ಬರುತ್ತೆ, ಹೌದಾ. ಅದಕ್ಕೆ ಎಲ್ಲರೂ ಹೇಳೋದು ಸ್ವಂತ ಮನೆ ಮಾಡೋಣ ಸ್ವಂತ ಮನೆ ಮಾಡೋಣ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ. ಇದು ಮೇಲ್ನೋಟಕ್ಕೆ ಕಾಣುವಂತಹ ಒಂದು ಪರಿಸ್ಥಿತಿ. ಈಗ ನಾನು ಅದನ್ನ ಇನ್ನೊಂದು ರೀತಿಲಿ ನಿಮಗೆ ಪರಾಮರ್ಶೆ ಮಾಡಿ ತೋರಿಸ್ತೀನಿ, ಇನ್ನೊಂದು ರೀತಿ ತೋರಿಸ್ತೀನಿ, ಆಗ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾತಕ್ಕೆ ನಾವು ಮನೆ ಕಟ್ಟಬಾರ್ದು ಅಥವಾ ಮನೆ ಸ್ವಂತ ಅಂತ ಹೋಗಬಾರ್ದು. ಎಕ್ಸಾಕ್ಟ್ಲಿ, ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ, ಯಾಕಂದರೆ ಇದು ಎಮೋಷನಲ್ ಕ್ವಶಂಟ್. ಏನಂದರೆ ಭಾವನಾತ್ಮಕವಾಗಿ ಯೋಚನೆ ಮಾಡ್ತೀವಿ ನಾವು ಜನ. ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕ್ಕಿಂತ ಭಾವನಾತ್ಮಕವಾಗಿ ಯೋಚನೆ ಮಾಡೋದು ಜಾಸ್ತಿ. ಹಾಗಾಗಿ ಸ್ವಂತ ಮನೆ ಅಂತೀವಿ. ಯಾವುದು ಸ್ವಂತ ಮನೆ, ಯಾವುದು ಭದ್ರತೆ? 3 ತಿಂಗಳು ನೀವು EMI ಕಟ್ಟಬೇಡಿ, ಕಂತು. ಮನೆ ನಿಮ್ದ ಬ್ಯಾಂಕ್ದ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಂದು ಅಂತ ನೀವು ಆ ಹಂಬಲದಲ್ಲಿ ಇದ್ದೀರಾ, ಅದು ನಿಮ್ಮದಲ್ಲ, ಅದು ಬ್ಯಾಂಕ್ದು. 15 ವರ್ಷ ಬೇಕು. ಆಮೇಲೆ ಅಪಾರ್ಟ್ಮೆಂಟ್ಗಳಿಗೆ ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಏನೋ ನೆಲ ತಗೊಂಡಾದ್ರೂ ಮನೆ ಕಟ್ಟಿದ್ರೆ ನಿಮ್ಮದು ಅಂತ ಆಗುತ್ತೆ. ಅಪಾರ್ಟ್ಮೆಂಟ್ಗಳಿಗೆ ನಮ್ಗಿನ್ನೂ ಆ ಸಮೂಹದಲ್ಲಿ ವಾಸ ಮಾಡೋ ಏನು ಹೇಳ್ತಾರೆ ಕಲ್ಚರ್ ಇಲ್ಲ ನಮ್ಮಲ್ಲಿ, ಭಾರತೀಯರಲ್ಲಿ ಆ ಕಲ್ಚರ್ ಇಲ್ಲ. ವೆಸ್ಟರ್ನರ್ಸ್ ಮಾಡ್ತಾರೆ. ನಿಮ್ಮ ಹತ್ರ ಅಷ್ಟೊಂದು ಹಣ ಇದ್ದರೆ ಮನೆ ಕಟ್ಟಿಯಪ್ಪ, ದೊಡ್ಡದೇ ಕಟ್ಟಿ, 4 ಅಂತಸ್ತು ಕಟ್ಟಿ ಮಜಾ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಬೆಳವಣಿಗೆಯ ಹಂತದಲ್ಲಿರುವಾಗ ಹೋಗಿ ಡೆಟ್ ಟ್ರ್ಯಾಪ್, ಕತ್ತಿಗೆ ಸುರುಳಿ ಕಟ್ಕೋಬೇಡಿ, ಸಾಲ ಮಾಡ್ಕೋಬೇಡಿ. ಯಾಕೆ ನಾನು ಯಾವಾಗಲೂ ಸಾಲ ಮಾಡ್ಕೋಬೇಡಿ ಅನ್ನೋದನ್ನು ಮುಂದಿನ ಸ್ಲೈಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆ ಪವರ್ ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗ ಇದೊಂದು ಅಂಶ ಜ್ಞಾಪಕ ಇಟ್ಕೊಂಡಿರಿ. ನೀವು ಸ್ವಂತ ಮನೆ ಮಾಡ್ಕೊಂಡಿದ್ರೆ ನಿಮ್ಗೆ 15 ವರ್ಷದ ನಂತರ ನೀವು ಅದು ಕಟ್ಟಿರೋದು, ನೀವು ಎಷ್ಟು ತಗೊಂಡಿದ್ರಿ ಸಾಲ, 1.25 ಕೋಟಿ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ. ಸಾಲದ ಅವಧಿ ಆದಮೇಲೆ ಅಲ್ಲಿ ಹೋಗಿ ನೋಡಿ, ನೀವು ಹತ್ತತ್ರ 3 ಕೋಟಿ ಕಟ್ಟಿರ್ತೀರ. ಅರ್ಥ ಆಯ್ತಾ? ಬಡ್ಡಿ ಗಿಡ್ಡಿ ಎಲ್ಲ ಸೇರ್ಕೊಂಡು ನಿಮ್ಮ ಸಾಲ ನೀವೇನೋ 1.25 ಕೋಟಿನೇ, ಆದರೆ ನೀವು ಕಟ್ಟಿದ ಅಷ್ಟೂ ಹಣದ ಒಟ್ಟು ಮೊತ್ತ ಲೆಕ್ಕ ಹಾಕಿದ್ರೆ ಹತ್ತತ್ರ 2.25 3 ಕೋಟಿ ರೂಪಾಯಿ ಕಟ್ಬಿಟ್ಟಿರ್ತೀರ. ಸಾಲ 1.25 ಕೋಟಿ, ನೀವು ತೀರ್ಸಿದ 3, ಬಡ್ಡಿ ಅಷ್ಟು ಬಡ್ಡಿ ಬಂದಿರುತ್ತೆ. ಅರ್ಥ ಆಯ್ತಾ? 15 ವರ್ಷದ ನಂತರ ನಿಮ್ಮ ಅಪಾರ್ಟ್ಮೆಂಟ್ ಮಾರಕ್ಕೆ ಹೋದ್ರೆ 2 ಕೋಟಿನೋ 3 ಕೋಟಿ ಅಂತಾನೆ ಬಂತು ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಏನು ಲಾಭ ಬಂದಂಗಾಯ್ತು ನಿಮಗೆ? 3 ಕೋಟಿ ಕಟ್ಟಿದ್ದೀರಾ, 3 ಕೋಟಿ ನಿಮ್ಗೆ ವಾಪಸ್ ಬರ್ತಿದೆ ಮನೆ ಮಾರಿದ್ರೆ, ಅಲ್ವಾ? ಈಗ ಡಿಫ್ರೆನ್ಸ್ ಬಿಟ್ವೀನ್ ರೆಂಟು ಮತ್ತು ಸಿಪ್ಪು ಅಂದರೆ 70,000 ರೂಪಾಯಿ ನಾವು ಇದು ಕಟ್ತಾ ಇದ್ವಿ, EMI ಕಟ್ತಾ ಇದ್ವಿ. ಆ ಕೇಸಲ್ಲಿ ನೀವು ನೋಡಿದ್ದೀರಾ, 30,000 ರೆಂಟು, ಎರಡರ ಡಿಫ್ರೆನ್ಸು 40,000 ರೂಪಾಯಿ. ಆ 40,000ನ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಮಾಡ್ಕೊಂಡು ಹೋಗಿದ್ರೆ ಏನಾಗುತ್ತೆ ಅನ್ನೋ ಒಂದು ಇದು ಉದಾಹರಣೆನ ನಾನು ತೋರಿಸ್ತಾ ಇದ್ದೀನಿ. ಈಗ ಮತ್ತೆ ನೀವು ಒಂದಷ್ಟು ಜನಕ್ಕೆ ತಲೆಯಲ್ಲಿ ಬಂದಿರುತ್ತೆ, ಏನು 20 ವರ್ಷ ಪೂರ್ತಿ 30,000ನೇ ಇರುತ್ತಾ ರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅಂತ. ಕರೆಕ್ಟಾ? ಅದು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ ಇಷ್ಟೊತ್ತಾಗಲೇ. ಅದು ಹೆಂಗೆ 30,000ನೇ ಇರುತ್ತೆ ರೆಂಟು, ಇಡೀ 20 ವರ್ಷ ಜಾಸ್ತಿ ಆಗುತ್ತಲ್ಲ ಅಂತ. ಸೊ ನೀವು ಹಿಂದಿನ ಸ್ಲೈಡ್ ನೋಡಿದ್ರೆ ಇಲ್ಲಿ ನೀವು ಡೌನ್ ಪೇಮೆಂಟ್ ಕೊಟ್ಟಿದ್ದೀರಾ, ಅದು ನಾನು ಲೆಕ್ಕ ಹಾಕಿಲ್ಲ.
ಆಮೇಲೆ ಇಂಟೀರಿಯರ್ಗೆ ಒಂದು 20 ಲಕ್ಷ ಕೊಟ್ಟಿರ್ತೀರಾ, ಅದನ್ನು ನಾನು ಲೆಕ್ಕ ಆಗ್ತಾ ಇಲ್ಲ. ಸೊ ಅದನ್ನ ಇಲ್ಲಿಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಗಾಟ್ ದ ಪಾಯಿಂಟ್, ಕ್ಲಿಯರ್ ಅಲ್ವಾ? ಸೊ ಹಂಗಾಗಿ ನಾನು ಆ ದುಡ್ಡನ್ನು ಲೆಕ್ಕ ಹಾಕಿಲ್ಲ. ಒಂದು 50 ಲಕ್ಷ 5 ಲಕ್ಷ ನಾನು ಲೆಕ್ಕ ಹಾಕದೆ ಹೇಳಿದ್ದೀನಿ. ಬರೀ ನಾನು ಸಾಲ ತಗೊಂಡೆ, ನೀವು ಡೌನ್ ಪೇಮೆಂಟ್ ಕೊಟ್ಟಿದ್ದು, ನೀವು ಇಂಟೀರಿಯರಿಗೆ ಖರ್ಚು ಮಾಡಿದ್ದು ಲೆಕ್ಕ ಹಾಕಿಲ್ಲ. ಅಲ್ಲ 55 ಲಕ್ಷಕ್ಕೆ ಬಂದಿದ್ದ ಹಣ ಎಕ್ಸ್ಟ್ರಾ ಬರ್ತಾ ಹೋಗುತ್ತಲ್ಲ, ಆ ಹಣನ ನೀವಿಲ್ಲಿ ರೆಂಟ್ ಇನ್ಕ್ರಿಮೆಂಟ್ ಆದ್ರೆ ಕೊಟ್ರಿ ಅಂತ ಅನ್ಕೊಳ್ಳಿ. ಕ್ಲಿಯರ್ ಆಯ್ತಲ್ವಾ ಅವಾಗ? ಸೊ ಈಗ ಫೇರ್ ಆಯ್ತು, ಆಪಲ್ ಟು ಆಪಲ್ ಕಂಪ್ಯಾರಿಸನ್. ಈಗ ನೋಡ್ತಾ ಬನ್ನಿ, ನೀವು 5 ವರ್ಷ ಅದೇ 40,000 ಆಗ್ತಾ ಹೋದ್ರೆ 24 ಲಕ್ಷ ಉಳಿಸಿರ್ತೀರಾ, 34 ಲಕ್ಷ ರೂಪಾಯಿ ನಿಮ್ಗೆ ಸಿಕ್ಕುತ್ತೆ. 10 ವರ್ಷ ಅದನ್ನ ಮಾಡ್ತಾ ಹೋದ್ರೆ 48 ಲಕ್ಷ ಉಳಿಸಿರ್ತೀರಾ, 1,03,00,000 ಸಿಕ್ಕುತ್ತೆ. 15 ಲಕ್ಷ ಉಳಿಸಿದ್ರೆ, 15 ವರ್ಷ ಉಳಿಸಿದ್ರೆ 72 ಲಕ್ಷ ಹಾಕಿರ್ತೀರಾ, 2,43,00,000 ಸಿಕ್ಕುತ್ತೆ. 20 ವರ್ಷ ಅದೇ 40,000 ನೀವು ಕಟ್ಕೊಂಡು ಹೋಗಿದ್ರೆ 96 ಲಕ್ಷ ಕಟ್ಟಿರ್ತೀರಿ, 5,24,00,000 ಸಿಕ್ಕಿರುತ್ತೆ. ನೀವು ಹಿಂದಿನ ಸ್ಲೈಡಿಗೆ ಬನ್ನಿ. ನೀವು ಮನೆ ಮಾರಿದ್ರೆ ಎಷ್ಟು ಸಿಕ್ಕದು ನಿಮ್ಗೆ? ಬೇಡ, ಇನ್ನೊಂದು ಎಕ್ಸ್ಟ್ರಾ 3 ಕೋಟಿ ಅಂತ ಇಟ್ಕೊಳ್ಳಿ. ಆದ್ರೆ ನೀವು 3 ಕೋಟಿ ಬಡ್ಡಿನೇ ಕಟ್ಟಿರ್ತಿದ್ರಲ್ಲ, ಬಡ್ಡಿ ಅಸಲು ಎಲ್ಲ ತೀರ್ಸೋ ಅಷ್ಟ್ರಲ್ಲಿ 3 ಕೋಟಿ ಆಗಿತ್ತಲ್ಲ. ಸೊ ಆ ಲೆಕ್ಕದಲ್ಲಿ ಇವಾಗ ನೀವು ಆ 20 ವರ್ಷ ಬಂದ್ರೆ 5,24,00,000 ಆಯ್ತು. 20 ವರ್ಷದ ನಂತರ ನೀವು ನಿಮ್ಮ ಮನೆ ಮಾರಕ್ಕೆ ಹೋಗಿ ಏಜೆಂಟ್ ಕೈಕಾಲು ಹಿಡಿಬೇಕು, ತಿಂಗಳಾನ್ಗಟ್ಲೆ ಕಾಯ್ಬೇಕು. ಹೌದಾ? ನಿಮ್ದು ಮನೆ ಔಟ್ ಆಫ್ ಫ್ಯಾಷನ್ ಆಗ್ಬಿಟ್ಟಿರುತ್ತೆ, ಯಾವುದೋ ಹೊಸದಾಗಿ ಬಂದಿರುತ್ತೆ, ಜನ ಅದನ್ನು ತಗೋತಾ ಇರ್ತಾರೆ. ಯಾತಕ್ಕೆ ನಿಮ್ಮ ಹಳೆ ಮನೆ ತಗೋತಾರೆ ಬಂದು? ಆಮೇಲೆ ಏನು ಹೇಳ್ತಾರೆ, ಅಯ್ಯೋ ಲ್ಯಾಂಡಿಗೆ ಮಾತ್ರ ವ್ಯಾಲ್ಯೂ, ನಿಮ್ಮ ಮನೆಗೆ ವ್ಯಾಲ್ಯೂ ಇಲ್ಲ ಅಂತಾರೆ. ಕರೆಕ್ಟಾ? ಸೊ ಆ ಎಲ್ಲ ಲೆಕ್ಕಾಚಾರದಲ್ಲಿ ನೋಡಿದಾಗ ನಿಮಗೆ ಈಗ 5,4 ಕೋಟಿ ನಿಮ್ಮ ಕೈಯಲ್ಲಿದೆ. ಈಗ ಹೇಳಿ, ಬಾಡಿಗೆ ಮನೇಲಿರೋದು ಒಳ್ಳೇದಾ, ಸ್ವಂತ ಮನೇಲಿರೋದು ಒಳ್ಳೇದು? ಬಾಡಿಗೆ ಮನೇಲಿರೋದು ತುಂಬ ಒಳ್ಳೇದು. ಆದರೆ ಅದು ಅರ್ಥ ಮಾಡ್ಕೊಳ್ಳಲ್ವಲ್ಲಮ್ಮ. ನೀವೇನು ಮಾಡ್ತೀರಾ, ನಿಮ್ಮ ಯಜಮಾನ್ರಿಗೆ ತಲೆ ತಿಂತೀರಾ, ಭದ್ರತೆ 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 ಅಂತ. ಯಾವ ಭದ್ರತೆ ಅಮ್ಮ? ಯಾವ ಭದ್ರತೆ? ಯಾವ ಭದ್ರತೆ? ನಾವು ಎಮೋಷನಲ್ ಆಗಿ ಯೋಚನೆ ಮಾಡ್ತೀವಿ. ನಾನು ಜೋಕ್ ಮಾಡ್ತಾ ಇಲ್ಲ, ಯಾರನ್ನೂ ಹಂಗಿಸ್ತಾ ಇಲ್ಲ. ಯೋಚನೆ ಮಾಡಿ ನೋಡಿ, ನಾವು ಸಮಾಜ, ನಾವು ಎಮೋಷನಲ್, ವಿ ಆರ್ ವೆರಿ ಎಮೋಷನಲ್ ಬೈ ನೇಚರ್. ಅದಕ್ಕೆ ನಾವು ಯಾರೋ ಬಂದು 50,000 ಕೊಡ್ತೀನಿ ಅಂದರೆ 10 ಲಕ್ಷ ಕಣ್ಣು ಮುಚ್ಕೊಂಡು ಅವನಿಗೆ ಕೊಟ್ಬಿಡ್ತೀವಿ. 50,000 ಕೊಡ್ತಾನಂತೆ ತಿಂಗಳಿಗೆ, ಅವನೇನೋ ಸ್ವಿಂಗ್ ಟ್ರೇಡ್ ಮಾಡ್ತಾನಂತೆ, ಆ ಟ್ರೇಡ್ ಮಾಡ್ತಾನಂತೆ, ಬಣ್ಣದ ಹೆಸರಲ್ಲಿ ಕೊಟ್ಬಿಡ್ತೀವಿ. ಕಲೀರಪ್ಪ ಅಂತ ಯಾರನ್ನ ಬುದ್ಧಿ ಹೇಳಿದ್ರೆ, ಬೈತಾ ಹೇಳೋರು ಬುದ್ಧಿ ಬದುಕಕ್ಕೆ ಹೇಳಿದ್ರು ಅಂತ, ಅದು ಅರ್ಥನೇ ಆಗೋದಿಲ್ಲ. ಕಲಿಕೆ ಅಂತ ಯಾರ ಕೈಲಾಗುತ್ತೆ ಮಾರಾಯ? ನನಗೆ ಆಗಲೇ 50 ಆಯಿತು, ನಾನು ಇವಾಗ ತಿರ್ಗಿ ಹೋಗ ಏನೋ ಕಲಿಬೇಕಂತೆ ಅಂತ ಬೇಜಾರು ಮಾಡ್ಕೋತೀರ. ಬೇರೆ ಯಾರೋ ಬಂದು ನಿಮ್ಗೆ ಯಾಕೆ ಸಹಾಯ ಮಾಡ್ತಾರೆ? ಬೇರೆ ಯಾರೋ ಯಾಕೆ ನಿಮಗೆ ನಿಮ್ಮನ್ನು ಸಾಹುಕಾರನ ಮಾಡ್ತಾರೆ? ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಬೆಸ್ಟ್. ಅವಶ್ಯಕತೆ ಇದ್ರೆ ಕಟ್ಟಿ, ನಿಮ್ಮ ಹತ್ರ ಅಷ್ಟು ದುಡ್ಡಿದ್ರೆ ಅದು ತೊಂದರೆ ಇಲ್ಲ, ಕಟ್ಟಿ. ಆದ್ರೆ ನೀವಿರೋ ಕಟ್ಟಿ. ತಿರ್ಗಾ ನಾನು ಇನ್ವೆಸ್ಟ್ಮೆಂಟು ಬಾಡಿಗೆ ಕೊಡ್ತೀನಿ ಅಂತ ಕಟ್ಟಿದ್ರೆ ನಿಮ್ಮಂತ ದಡ್ರಿ ಇನ್ನೊಬ್ರಿಲ್ಲ. ಐ ಆಮ್ ಸಾರಿ. ಯಾಕೆ ಗೊತ್ತಾ? ನಿಮ್ದು ರೆಂಟ್ ROI ಎಷ್ಟು ಗೊತ್ತಾ? ಈಲ್ಡ್ ಎಷ್ಟು ಗೊತ್ತಾ? ROI, ರಿಟರ್ನ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ 2 to 3% ಅಷ್ಟೇ. ನೀವು ಬ್ಯಾಂಕಲ್ಲಿ ಇಟ್ರೆ 6.25%, 7% ಕೊಡ್ತಾ ಇದ್ದಾನಲ್ರಿ. ಇಷ್ಟೆಲ್ಲ ಆದ್ಮೇಲೆ ಮಾರಕ್ ಹೋದ್ರೆ 15 ವರ್ಷ ಆದ್ಮೇಲೆ ಏಜೆಂಟೇ ಹೇಳ್ತಾನೆ ಗ್ರಾಹಕ ಬರಕ್ ಮುಂಚೆ, ಸರ್ ಬಿಲ್ಡಿಂಗ್ ಹಳೇದು, ನಿಮ್ದು ಏನು ವ್ಯಾಲ್ಯೂ ಇಲ್ಲ ಸರ್, ಬರೀ ಸೈಟಿಗೆ ವ್ಯಾಲ್ಯೂ ಅಂತಾನೆ. ನೀವು ಆ ಬಿಲ್ಡಿಂಗ್ ಕಟ್ಟಕ್ಕೆ 1 ಕೋಟಿ ಹಾಕಿರ್ತೀರಾ, ಅದೇ ಬ್ಯಾಂಕಲ್ಲಿ ಇಟ್ಟಿದ್ರೆ ಬಡ್ಡಿ ಎಷ್ಟು ಬಾಡಿಗೆ ಬಂತೋ ಅದಕ್ಕಿಂತ ಒಂಚೂರು ಜಾಸ್ತಿನೂ ಬಂದಿರೋದು. 20 ವರ್ಷ ಆದ್ಮೇಲೆ ಅದು 1 ಕೋಟಿನೂ ಉಳಿದಿರೋದು. ಈಗ 1 ಕೋಟಿ ನಿಮ್ದು ಮಾಯ ಆಗೋಯ್ತಲ್ಲ. ಬಿಲ್ಡಿಂಗಿಗೆ ವ್ಯಾಲ್ಯೂ ಇಲ್ಲ, ಬಿಲ್ಡಿಂಗಿಗೆ ವ್ಯಾಲ್ಯೂ ಇಲ್ಲ ಅಂತ ಎಲ್ಲರೂ ಹೇಳಿರ್ತಾರೆ, ಕೇಳಿರ್ತೀರಾ. ಬಟ್ ತಿರುಗಿ ನೀವು ಅದೇ ತಪ್ಪು ಮಾಡ್ತೀರಾ, ಹೋಗಿ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡ್ತೀರಾ. ಸೊ ನಾವು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು? ಎಲ್ಲ ಒಂದಷ್ಟು ಬೇಸಿಕ್ಕು, PPF, NPF, EPF ಎಲ್ಲ ಇರುತ್ತೆ, ಅದೆಲ್ಲ ಹಾಕಿ, ಇದೆಲ್ಲ ಮಾಡಬೇಕಾದ್ದೆ. ನಾನು ಅದ್ಯಾವುದು ಬೇಡ ಅಂತ ಹೇಳಲ್ಲ. 2004-05 ಸಮಯದಲ್ಲಿ, 96-98ರಿಂದ 2004-06ನೇ ಸಮಯದಲ್ಲಿ ಜರ್ಮನ್ನಲ್ಲಿ ನೆಗೆಟಿವ್ ಇಂಟ್ರೆಸ್ಟ್ ಬಾಂಡ್ಸ್ ಅಂತ ಇಶ್ಯೂ ಮಾಡ್ತಾರೆ. 2004ರಲ್ಲಿ 2018ರಲ್ಲಿ ಎಲ್ಲ ಇಶ್ಯೂ ಮಾಡ್ತಾರೆ ನೆಗೆಟಿವ್ ಇಂಟ್ರೆಸ್ಟ್ ಬಾಂಡ್ ಅಂತ. ಏನಂದರೆ ಸರ್ಕಾರ ಇಶ್ಯೂ ಮಾಡೋದು. ಏನು ಬಾಂಡ್ ಅಂದರೆ ಸಾಲ ಪತ್ರಗಳು. ನೀವು 100 ರೂಪಾಯಿ ಕೊಡಿ, ಯೂರೋ ಅಂತ ಹೇಳಲ್ಲ, ರೂಪಾಯಿ ಅಂತಲೇ ಹೇಳ್ತೀನಿ, ಕನ್ಫ್ಯೂಷನ್ ಬೇಡ ಅಂತ. 100 ರೂಪಾಯಿ ಕೊಟ್ಟು ನಮ್ಮದು ಸಾಲ ಪತ್ರ, ಗೌರ್ಮೆಂಟ್ ಇಶ್ಯೂ ಮಾಡೋ ಡೆಟ್ ಬಾಂಡ್ಸ್ನ ತಗೊಳ್ಳಿ, 5 ವರ್ಷ ಬಿಟ್ಟು ನಿಮಗೆ 96 ರೂಪಾಯಿ ಕೊಡ್ತೀನಿ ಅಂತ. ನಮ್ಮ ಭಾರತದಲ್ಲಿ ಹೇಳಿದಿರಿ, ಯಾರು ತಗೋತಿರ್ಲಿಲ್ಲ ಅದನ್ನ. ಏನು ಮುಟ್ಟಾಳ, ನಾನು 100 ರೂಪಾಯಿ ಇಡ್ಬೇಕಂತ 5 ವರ್ಷ ಬಿಟ್ಟ ಮೇಲೆ ನಂಗೆ 96 ರೂಪಾಯಿ ಕೊಡ್ತಾನಂತೆ, ನನ್ನೇನು ದಡ್ಡ ಅನ್ಕೊಂಡಿದ್ದಾನ ಅಂತ ಯಾರು ತಗೋತಿರ್ಲಿಲ್ಲ. ಜರ್ಮನಿಲಿ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ಖರ್ಚಾದಂಗೆ ಖರ್ಚಾಗೋಯ್ತು. ಜನ ಆ ಥರ ಮುಗಿಬಿದ್ದು ತಗೊಂಡ್ರು. ಈಗ ನೀವು ಹೇಳ್ತೀರಾ ಜರ್ಮನಿ ಜನಕ್ಕೆ ಬುದ್ಧಿ ಇಲ್ಲ ಅಲ್ವಾ? ನೋಡೋಣ ಏನಾಗುತ್ತೆ ಅಂತ. ಭಾರತದಲ್ಲೂ ಅದೇ ಆಗ್ತಿರೋದು. ಇವಾಗ ನಿಮ್ಗೆ ಎಷ್ಟು ಬಡ್ಡಿ ಬರುತ್ತಪ್ಪ? 100 ರೂಪಾಯಿ ಇಟ್ಟರೆ 6%, 7% ಬರ್ತಾ ಇದೆಯಾ? ಅಷ್ಟೇ ಅಲ್ವಾ? ಬ್ಯಾಂಕಲ್ಲಿ ಇನ್ನೆಷ್ಟಿದೆ? ನಾನು ಬೇರೆ ಬೇರೆ ಬಡ್ಡಿ ವಿಷಯ ಮಾತಾಡಲ್ಲ, ನನಗೆ ಗೊತ್ತಿಲ್ಲ, ನಾನು ಆ ವ್ಯವಹಾರ ಮಾಡೋನಲ್ಲ. ಹಾಗಾಗಿ ನಾನು ಬೇರೆ ಬಡ್ಡಿ ವಿಷಯ ಮಾತಾಡಲ್ಲ. ಬ್ಯಾಂಕ್ ಬಡ್ಡಿ ಬನ್ನಿ, 6%, 7% ಇದೆ. ನಾವು 12 ತಿಂಗಳಿಗೆ ಅದು ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ.
ಸೊ ನಿಮ್ಮದು 100 ರೂಪಾಯಿ ವರ್ಷ ಬಿಟ್ಟ ನಂತರ 106 ರೂಪಾಯಿ 50 ಪೈಸೆ ಆಗಿದೆ ಅಂತ ಇಟ್ಕೊಳ್ಳಿ. ಒಂದು ಉದಾಹರಣೆ, 107 ಆಗಿರ್ಬೋದು, 106 ಆಗಿರ್ಬೋದು. ಒಂದು ಉದಾಹರಣೆ ತಗೊಳ್ಳಿ, 106 ರೂಪಾಯಿ 50 ಪೈಸೆ ಆಗಿದೆ ಅಂತ. ಇವತ್ತು ನೀವು ಒಂದು ಪದಾರ್ಥನ ತಗೊಳಕ್ ಹೋದ್ರೆ ಅದು 100 ರೂಪಾಯಿಗೆ ಸಿಗ್ತಾ ಇದೆ. ವರ್ಷದ ನಂತರ ನೀವು ಅದನ್ನು ತಗೊಂಡೋಗಿ ಅದೇ ಪದಾರ್ಥ ತಗೊಳಕ್ ಹೋದಾಗ 111 ರೂಪಾಯಿ ಅಂತ ಹೇಳ್ತಾರೆ, ಅಥವಾ 110 ರೂಪಾಯಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ 3.5 ರೂಪಾಯಿ ಎಲ್ಲೋಯ್ತು ನಿಮ್ಮ ದುಡ್ಡು? -3.5 ನೆಗೆಟಿವ್ ಇಂಟ್ರೆಸ್ಟ್ ಆಯ್ತಲ್ಲ ನಿಮ್ಮದು. ನಾವೆಲ್ಲಿದ್ದೀವಿ? ಭಾರತದಲ್ಲೂ ನೆಗೆಟಿವ್ ಇಂಟ್ರೆಸ್ಟ್ ರೇಟೇ ಇರೋದು. ಆದರೆ ನಿಮಗೆ ಅದನ್ನು ನೇರವಾಗಿ ಜರ್ಮನಲ್ಲಿ ಹೇಳ್ದಂಗೆ 100 ರೂಪಾಯಿ ಇಡು 96 ರೂಪಾಯಿ ಕೊಡ್ತೀನಿ ಅಂದರೆ ಜನ ಎದ್ದು ಬಿಡ್ತಾರೆ, ಕಾಲಲ್ಲಿ ಇರೋದನ್ನ ಕೈಗೆ ತಗೊಂಡು. ಕರೆಕ್ಟಾ? ಇವತ್ತೇನಾಗ್ತಾ ಇದೆ ಸ್ವಾಮಿ? ಅದೇ ಆಗ್ತಾ ಇರೋದು. ಹಣದುಬ್ಬರ ಎಷ್ಟಿದೆ? ಇನ್ಫ್ಲೇಷನ್ ಈಸ್ ಮೋರ್ ದ್ಯಾನ್ ವಾಟ್ ಯು ಆರ್ ಗೆಟಿಂಗ್. ಬ್ಯಾಂಕ್ಗಳಲ್ಲಿ ಬಡ್ಡಿ ಎಷ್ಟು ಸಿಗ್ತಿದೆ ಆ ಬಡ್ಡಿಗಿಂತ ಜಾಸ್ತಿ ಇನ್ಫ್ಲೇಷನ್ ಇದೆ. ಹೌದಾ ಅಲ್ವಾ? ನಾನು ನೀವು ಒಪ್ಪಬೇಕು ಅಂತಿಲ್ಲ, ನೀವೇ ಮನಸ್ಸಲ್ಲಿ ನೋಡ್ಕೊಂಡು ಹೌದಾ ಅಲ್ವಾ ಅಂತ ಹೇಳಿ, ನೆಕ್ಸ್ಟ್ ಮುಂದುವರಿತೀನಿ. ಹೌದಾ? ಒಪ್ತೀರಲ್ವಾ? ಬ್ಯಾಂಕಿನ ಬಡ್ಡಿ ಹಣದುಬ್ಬರನ, ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಷ್ಟೊಂದು ಜನ ಯಾಕೆ ಸೇರಿದ್ದೀರಾ? ನಿಮಗೂ ಗೊತ್ತಿದೆ ಆ ಸತ್ಯ, ಅದಕ್ಕೆ ಸೇರಿದ್ದೀರಾ. ಆದರೆ ಇದನ್ನು ಯಾರು ನೇರವಾಗಿ ನಿಮ್ಗೆ ಹೇಳೇ ಇಲ್ಲ. ನೆಗೆಟಿವ್ ಇಂಟ್ರೆಸ್ಟ್ ರೇಟಲ್ಲಿ ಇದೀವಪ್ಪ ಅಂತ ಯಾರು ಹೇಳೇ ಇಲ್ಲ. ನಮ್ಮ ಜನಕ್ಕೆ ಹಣಕಾಸಿನ ಆಟದ ನಿಯಮಗಳೇ ಗೊತ್ತಿಲ್ಲ. ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಅಂದರೆ ಏನು ಅಂತ ಕೇಳ್ತಾರೆ. ಈಗಾಗಲೇ ನಾವು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಕಾಲಘಟ್ಟದಲ್ಲೇ ಇದ್ದೀವಿ. ಅಲ್ಲ, ಅವ್ರು ಧೈರ್ಯವಾಗಿ ಹೇಳ್ತಾರೆ, ಯಾಕೆಂದರೆ ಅವ್ರದ್ದು ಅಕ್ಷರಸ್ಥ ಸಮಾಜ, ಅರ್ಥವಾಗುತ್ತೆ ಹೇಳಿದ್ರೆ. ಇಲ್ಲಿ ನಾವು ಹೇಳಿದ್ರೆ ಅದು ಬೇರೆ ಬೇರೆ ಅರ್ಥ ಪಡ್ಕೊಂಡ್ಬಿಡುತ್ತೆ, ರಾಜಕೀಯ ರೂಪ ತಗೊಂಡ್ಬಿಡುತ್ತೆ, ಇನ್ನೊಂದು ತಗೊಳುತ್ತೆ. ಬಟ್ ಸತ್ಯ ಹೇಳೋಕ್ಕೆ ಯಾವ ಹೆದರಿಕೆ? ನಿಮಗೂ ಗೊತ್ತಿರುವಂಥದ್ದೇ, ನಾನೇನು ಅದೇನು ಹೊಸದಾಗಿ ಸೃಷ್ಟಿ ಮಾಡಿ ಹೇಳ್ತಿರುವಂಥದ್ದಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು? ನಿಮ್ಮ ಹಣ ಪ್ರತಿ ವರ್ಷ ಬ್ಯಾಂಕಲ್ಲಿ ಇಟ್ಟರೆ, ಹಿಂದೊಂದು ಕಾಲ ಇತ್ತು, ಅಮ್ಮಂದ್ರು ಸಾಸಿವೆ ಡಬ್ಬಿಲಿ, ಮೆಣಸಿನ್ಕಾಯಿ ಡಬ್ಬಿಲಿ ಎಲ್ಲ ದುಡ್ಡು ಇಟ್ಬಿಟ್ರು ಅವ್ರು ಗಂಡಂಗೆ ಗೊತ್ತಿಲ್ಲದಂಗೆ. ಅದು ಮನೆ ನಡೀತಾ ಹೋಯ್ತು, ಯಾಕೆಂದರೆ ಹಣದುಬ್ಬರ ಅಷ್ಟು ಇರಲಿಲ್ಲ. ಇವತ್ತು ಹಣದುಬ್ಬರ ಇಷ್ಟಿದೆ. ಈಗ ಏನು ಮಾಡ್ಬೇಕು ನಾವು? ಯಾವುದು ಇನ್ಫ್ಲೇಷನ್ನ ಬೀಟ್ ಮಾಡ್ತದೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಹೆಚ್ಚು ಕಲಿಕೆ ಮಾಡಬೇಕು. ಮ್ಯೂಚುವಲ್ ಫಂಡ್ಸು ಅಂಥ ಕಡೆ ಹೂಡಿಕೆ ಮಾಡಿ 12-15% ಈಸಿಗೆ ಸಿಗ್ತದೆ ನಿಮಗೆ. ಅದಕ್ಕಿಂತ ಹೆಚ್ಚಿಗೆ ಸಿಕ್ಕುತ್ತೆ, ಬಟ್ ಅಷ್ಟು ಕಡಿಮೆ ಅಂತೂ ಅಷ್ಟು ಸಿಕ್ಕುತ್ತೆ. ಸೊ ನಿಮ್ಮದು 7% ಬ್ಯಾಂಕ್ ಇದ್ದರೆ ಅದರ ಡಬ್ಬಲ್ ಅಂತೂ ನಿಮ್ಗೆ ಇಲ್ಲಿ ಸಿಕ್ಕುತ್ತೆ. ಅಂಥದ್ದನ್ನು ಹೂಡಿಕೆ ಮಾಡಿ. ರಂಗಸ್ವಾಮಿ ಹೇಳ್ದ ಅಂತ ನಾಳೆ ಮ್ಯೂಚುವಲ್ ಫಂಡಲ್ಲಿ ಹಾಕಂಗಿಲ್ಲ ನೀವು. ತಿರ್ಗಾ ಇದೇನಪ್ಪ ಏನೋ ಒಂದು ಹೇಳ್ತಾನೆ, ತಿರ್ಗಾ ಆಗಲೇ ಕಾಂಟ್ರಾಡಿಕ್ಟ್ ಮಾಡ್ತಾನೆ, ವಾಪಸ್ ಬಂದೇನೋ ಹೇಳ್ತಾನೆ. ಅದೇ ನಿಜವಾದ ಹಣಕಾಸು ನಿಯಮ. ಯಾರೋ ಒಬ್ಬ ಹೇಳ್ದ ಅಂತ ಅದು ನಾನೇ ಇರ್ಬೋದು, ಭಗವಂತ ಸ್ವಂತ ಬಂದು ನಿಂತರೂ ನೀವು ದೇವರು ನಿಮಗೆ ಕೊಟ್ಟಿರೋ ತಲೆನ ಉಪಯೋಗಿಸ್ಬೇಕು, ವಿಮರ್ಶೆ ಮಾಡಬೇಕು. ಯಾರೋ ಬಂದ, ಯಾರೋ ಹೇಳ್ದ, ಏನೋ ಹೇಳ್ದ ಅಂತ ಹಾಕಂಗಿಲ್ಲ. ಕಲಿಕೆ ಕಲಿಕೆ ಕಲಿಕೆ. ಇವತ್ತು ನಾನು ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶನೇ ಅದು, ನೀವು ಕಲಿಬೇಕು ಅಂತ. ನಿಮ್ಗೆ ಇರೋಷ್ಟು ಒಂದಷ್ಟು ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡ್ಸಿದ್ದೀನಿ, ಹೇಳಿದ್ದೀನಿ. ಮನೆ ಕಟ್ಟಬೇಡಿ, ಇನ್ನೊಂದು ಮಾಡಬೇಡಿ, ಮ್ಯೂಚುವಲ್ ಫಂಡ್ ಹಾಕಬೇಕು, ಹೆಂಗೆ ಆಯಿತು ಅಂತ ಹೇಳಿ. ಆಮೇಲೆ ನೇಚರ್ ಈಸ್ ನ್ಯೂಟ್ರಲ್ ಅಂತ ಹೇಳಿದೆ. ಯಾರು ನಾವೇನು ದೊಡ್ಡ ಸಾಹುಕಾರರಾಗೋ ಅವಶ್ಯಕತೆ ಇಲ್ಲ. ಅತ್ಯಂತ ಕಡಿಮೆ 5,000 ತಿಂಗಳು ಉಳಿಸ್ಕೊಂಡು ಏನೆಲ್ಲ ಆಗ್ಬೋದು ಅಂತ ಹೇಳಿದ್ದೀನಿ. ಈ ಥರ ಮ್ಯೂಚುವಲ್ ಫಂಡ್ಸ್ ಮೇಲೆ ಹಾಕಬೇಕು. ಯಾವ ಮ್ಯೂಚುವಲ್ ಫಂಡ್ ಮೇಲೆ ಹಾಕಬೇಕು, ಏನು ಹಾಕಬೇಕು, ಇದನ್ನು ನಾನು ಹೇಳಲ್ಲ, ನೀವು ಕಲಿಬೇಕು. ನಿಮ್ಮ ಮುಂದಿನ ತಲೆಮಾರಿಗೆ ಹೇಳ್ಕೊಡಿ ಅನ್ನೋದೇ ಇದು. ಧನ್ಯವಾದ. ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮ ಇದೆ ಸರ್ಗೆ, ಬನ್ನಿ ಸರ್. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ
500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ ಟಿಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀವಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.